व्यंकटेश देवा करता तू गेली सेवा, व्यंकटेश देवा करता तू गेली सेवा. संकट हे ऐकून तू राकमाक्का देवा, संकट हे ऐकून तू राकमाक्का देवा. व्यंकटेश देवा करता तू गेली सेवा, व्यंकटेश देवा करता तू गेली सेवा. शंख चक्र गदा दोन अभय तुंची देता, शंख चक्र गदा दोन अभय तुंची देता. पंकजलोचना तू कायम धर्मुई बीता, पंकजलोचना तू कायम धर्मुई बीता. व्यंकटेश देवा करता तू गेली सेवा, व्यंकटेश देवा करता तू गेली सेवा.
ಸರಿತಾರೆ ಮೇಳ ಅದು ದೇವಿ ಮಾತು ಕೇಳಿದ್ದಾದೀಗ ವೇದಗಳ ಕನುಗ್ರಹಗಳ ಪುಲಾಪುಲ ಇತ್ಯಾದಿ ಆರಂಭಿಸಿದ್ದಾಗಿ ಕೇಳ್ತಾರೆ ఇక్కడ మాట్లాడి ಯಕ್ಷಗಾನ ಬಗ್ಗೆ ఇక్కడ ಮಾತಾಡಿ ಟಿವಿಗೆ ಸಂಪೂರ್ಣ ಫಲ ನೀವು ಕುಟುಂಬ ಮೇಳ ಮುಂದಾಗ ಮಸ್ತು ಕುಟುಂಬ ಮೇಳ ಮರಕೊಂಡು ಮನೆಗೆ ಕುಳಿತು ಬಂಟ್ವಾಳ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವರಯ್ಯ ಮತ್ತು ಬಂಟ್ವಾಳ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವರಯ್ಯ ಕಲ್ಯಾಣಾಂತರಾಯ ಅಮಿತಾರ್ಥರಾಯಣೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ನಂಬಿದಂತಹ ಭಕ್ತರಿಗೆ ಕೊಟ್ಟ ಶ್ರೀಮಂತ ವೆಂಕಟಪ್ರಸಾದ ಕೃಷ್ಣಾರ್ಪಣಮಸ್ತು. ಬಂಟ್ವಾಳ ಶ್ರೀ ಮಹಾಗಣಪತಿ ದೇವರಯ್ಯ ಮತ್ತು ಬಂಟ್ವಾಳ ಶ್ರೀ ಮಹಾಗಣಪತಿ ದೇವರಯ್ಯ ಪ್ರಧಾನಂ ಭೂತಗಣಾದಿ ಸಹಿತಂ ಭಕ್ಷಿತಂ ಅಭಿಸಾರ ಭಕ್ಷಿತಂ ಮಾಸಿತಂ ಶೋಕಂ ನಾಶಕಾರಣಂ ನಮಾಂ ವಿಘ್ನೇಶ್ವರ ಪಾದಪಂಕಜಂ ನಂಬಿದಂತಹ ಭಕ್ತರಿಗೆ ಕೊಟ್ಟ ಶ್ರೀಮಂತ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮುಕ್ತಿಯನ್ನು ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಸರ್ವಮಂಗಳ ಮಂಗಲ್ಯ ಶಿವ ಸರ್ವಾರ್ಥಸಾಧಿಕೆ ಶರಣ್ಯ ಪ್ರಿಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ನಂಬಿದಂತಹ ಭಕ್ತರಿಗೆ ಕೊಟ್ಟ ಶ್ರೀಮಂತ ಪ್ರಸಾದ ಕೃಷ್ಣಾರ್ಪಣ
ಬಲಗುಂಡು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡ ಮಾಡುವುದವರ್ಣಿಪೆ ನೀ ಕಥಾಮೃತವ
ವಿನಾಶಿನಿಯೇ ನೀ ಕರುಣದಿ ಕಾಯೇ ದಯ ಸಾಗರೇ ಭಕ್ತಿಯಿಂದ ದಯ ಸಾಗರೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ಭಕ್ತಿ ಮೋದದಿಂದ ಜಯತು ಜಯತು ಬಾದಿ ಮಾಯೆ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯೇ ಜಯ ಜಯ ಮೂರು ಮೂರ್ತಿಗಳು ಏಕಕಾಲದಲ್ಲಿ ಜಲಧಿ ಮಧ್ಯದಲ್ಲೇ ಕಾಣಿಸಿಕೊಂಡು ಪಾರಸ್ಪರಿಕವಾದ ಪರಿಚಯವೂ ಇಲ್ಲದಂತಹ ವೇಳೆಯಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಯಾವುದರ ಅರಿವೂ ಇಲ್ಲದೆ ಜಲಾವೃತವಾದ ಅಂಧಕಾರಮಯವಾದ ಸನ್ನಿವೇಶದಲ್ಲಿ ನಮಗೆ ಅನುರಣಿಸ್ತಾ ಇದ್ದ ಪ್ರಣವವೊಂದೇ ಆಧಾರವಾಗಿ ಗೋಚರವಾಯಿತು. ಅದನ್ನೇ ಅನುಸರಿಸ್ತಾ ಉಚ್ಚರಿಸಿದ ಕಾಲದಲ್ಲಿ ಪ್ರಣವವೇ ಮೈತಳೆದಂತೆ ದಿವ್ಯಾಕೃತಿಯನ್ನು ಧರಿಸಿ ಮನೋಹರ ರೂಪದಿಂದ ಸ್ಮೇರಮುಖಿಯಾಗಿ ನೀನು ಕಂಗಳಿಸಿದೆ ತಾಯಿ. ಆ ನಸುನಗೆ ನಮ್ಮ ಮನಗನ್ನಾವರಿಸಿದಂತಹ ಭಯವನ್ನು ನಿವಾರಿಸಿ ಜ್ಞಾನವನ್ನು ಅನುಗ್ರಹಿಸಿ ಮಾತೃಸ್ಥಾನೀಯಳು ನೀನು, ಪುತ್ರಸ್ಥಾನದಲ್ಲಿರುವವರು ನಾವು ಮೂವರು ಎಂಬ ಅರಿವನ್ನು ಜಾಗೃತವಾಗಿಸಿ ನಮ್ಮ ಮನದೊಳಗೆ ಕಾತರಗಳು ಆತುರಗಳು ಮತ್ತಷ್ಟು ಇವೆ. ದಯಾಸಾಗರೆಯಾದ ನೀನು ಕರುಣಾ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ ಆ ಎಲ್ಲ ಆತಂಕಗಳನ್ನು ದೂರೀಕರಿಸಬೇಕು, ಮಕ್ಕಳಾದ ನಮ್ಮನ್ನು ಉದ್ಧರಿಸಬೇಕು. ಜಯ 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 ಅಮ್ಮ. ಯಾತಗೆ ಜನ್ಮವನಿತ್ತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ ನೀ ತಿಳುಗುತ್ತ ಸಕಲವನು ಸಂಪ್ರೀತಿಯು ರಕ್ಷಿಸಬೇಕು ನಮ್ಮವನು ಜಯತೋ ಜಯತು ಆದಿಮಾಯೇ ಜಯ 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 ಜಯ. ಓ ಆದಿ ಮಧ್ಯ ಅಂತ್ಯ ರಹಿತಳೆ, ದಿವ್ಯ ಮನೋಹರವಾದಂತಹ ನಿನ್ನ ರೂಪವನ್ನು ಕಂಡಾಗ ನಮ್ಮ ಕಣ್ಣುಗಳೇ ಪಾವನವಾಯಿತು ಅನ್ನೋ ಹಾಗೆ ಭಾವಿಸ್ತೇವಮ್ಮ. ನಮ್ಮ ಮೂರು ಮಂದಿಯ ಸೃಷ್ಟಿಯಾಗಿದೆ. ಕಣ್ಣೀರಿಳಿಸುವಂತಹ ಸಂದರ್ಭದಲ್ಲಿ ಅಭಯ ವಚನವಾದದ್ದು ಹಾಗೆ. ಆದ್ದರಿಂದಲೇ ನಿನ್ನ ಮಂಗಳ ಸ್ವರೂಪವನ್ನು ಕಾಣುವ ಯೋಗ ಭಾಗ್ಯ ಪ್ರಾಪ್ತವಾಯಿತು. ಆದರೆ ಸಂದೇಹಗಳು ಅಡಿಗಡಿಗೆ ನಮ್ಮನ್ನು ಬಾಧಿಸ್ತಾ ಇದೆ. ಯಾವುದೇ ಒಂದು ಕಾರ್ಯ ನಡೆಯಬೇಕಿದ್ರೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಬೇಕು. ಹಾಗಿದ್ರೆ ಮೂರು ಮಂದಿಯ ಸೃಷ್ಟಿ ಯಾಕೆ, ಏನು ಕಾರಣ, ಯಾವ ಕಾರ್ಯ, ಇದೆಲ್ಲ ಜಿಜ್ಞಾಸೆಯ ಗೂಡಾಗಿದೆ ನಮ್ಮ ಮನಸ್ಸು. ಸಕಲವನ್ನು ತಿಳಿಸಬೇಕಾದವಳು ನೀನು. ನಮಗೆ ಕರೆಯುವುದಕ್ಕೆ ಹೆಸರಿದೆಯೇ? ನಮಗೆ ಇರುವುದಕ್ಕೆ ಕ್ಷೇತ್ರವಿದೆಯೇ? ನಮಗೆ ನಮ್ಮದಾದಂತಹ ಗುಣವಿದೆಯೇ? ಮಾಡಬೇಕಾದ ಉದ್ಯೋಗವಿದೆಯೇ? ಸಕಲವನ್ನೂ ವಿವರಿಸಿ ನಮಗೆ ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು ಮಾತೆ. ನೀನಲ್ಲದನ್ಯರಾರಿಗರೋ ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ಜ್ಞಾನವಿಹೀನರಾಗಿರಲು
ತ್ರಾಯಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಓಂಕಾರ ಸ್ವರೂಪಿಣಿಯೇ, ಅನಾಥರಾಗಿ ಅಲೆಯ ಮೇಲೆ ಅಲೆಯುತ್ತಿರುವಂತಹ ಸಂದರ್ಭದಲ್ಲಿ ಅಭಯ ವಚನವನ್ನಿತ್ತು ನೀನು ನಮ್ಮನ್ನು ರಕ್ಷಿಸಿದೆ. ಆದ ಕಾರಣದಿಂದಲೇ ನಿಮ್ಮ ಮೊರೆಹೊಕ್ಕೆವು. ಅಮ್ಮ, ನಮ್ಮ ಹುಟ್ಟಿನ ನೆಲೆಯೇನು ಬೆಲೆಯೇನು ನಾವು ತಿಳಿದಾಗಿದ್ದೇವೆ. ಅಜ್ಞಾನವೆಂಬ ಕತ್ತಲಿನಲ್ಲಿ ತೇಲಾಡುತ್ತಾ ಇದ್ದೇವೆ. ಸುಜ್ಞಾನವೆಂಬ ಬೆಳಕನ್ನು ನೀಡಿ ನಮ್ಮನ್ನು ಉದ್ಧರಿಸುತ್ತಾಯೇ. ಜಯ 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 ಜಯ. ಹರಿಹರ ಬ್ರಹ್ಮರೆಂದಿರಿಸಿದೆ ನಾಮವ ಹರುಜದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಹೊರೆದ ಬೆನದ ನಿಮಗೆ. ಅನಂತವಾಗಿ ವ್ಯಾಪಿಸಿರುವಂತಹ ಜಲದಿಯ ಮೇಲೆ ಹುಟ್ಟಿನ ಗುಟ್ಟರಿಯದೆ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ಕಳವಳಗೊಂಡಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ನಿಮ್ಮ ಜನ್ಮದಾತ ನಾನೇ ಆಗಿದ್ದೇನೆ. ಭವಿತವ್ಯದಲ್ಲಿ ನಿಮ್ಮನ್ನು ಗುರುತಿಸುವುದಕ್ಕೆ ನಿಮಗೊಂದೊಂದು ಹೆಸರನ್ನಿರಿಸುತ್ತಾ ಇದ್ದೀನಿ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವಂತಹ ನೀನೇ ಬ್ರಹ್ಮ. ಆದಿ ತಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತಹ ನೀನೇ ವಿಷ್ಣು. ಆಗಲಿ ಜನ, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದಂತಹ ನೀನೇ ಮಹೇಶ್ವರ. ಧನ್ಯೋಸ್ಮಿ. ನಿಮ್ಮ ಹುಟ್ಟಿಗೆ ಕಾರಣವೇನು ಗೊತ್ತೇ? ಏನು? ಹೋದ ಕಲ್ಪದಲ್ಲಿ ಹೋದ ಕಲ್ಪದಿಲ್ಲ ಯಾವಾಗ ಪ್ರಪಂಚವ ಮೋದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಹದನಗೆ ಆದಿರೆ ನೀವಾದಿರೆ. ಓ ನನ್ನ ಮಕ್ಕಳೇ, ಕಳೆದ ಕಲ್ಪಾಂತ್ಯದಲ್ಲಿ ಲಯ ಹೊಂದಿದಂತಹ ಸಕಲ ಜೀವರಾಶಿಗಳನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವ ಕೆಲಸ ನಿಮ್ಮಿಂದಾಗಬೇಕು. ಅದಕ್ಕಾಗಿ ನಿಮಗೊಂದೊಂದು ಗುಣವನ್ನು ಇರುವುದಕ್ಕೆ ಸ್ಥಳವನ್ನು ನಾನು ಕೆಲಸವನ್ನು ಸೂಚಿಸುತ್ತೇನೆ. ಅಪ್ಪಣೆ ಆಗಬೇಕ ಮಕ್ಕಳೇ. ಸತ್ವರಾಜಸ ತಮವೆನುತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಬಿತ್ತು ಹರಿಯು ಪೊರೆಯೇ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಪೂರ್ಣ ಜೀವರಾಶಿಗಳನ್ನು ಸೃಷ್ಟಿಸುವ ಕೆಲಸ ಮಾಡುತ್ತಾ ಬಾ ಮಗನೇ. ಆದಿ ತಮ್ಮ. ಮಗನೇ ವಿಷ್ಣು, ತಾಯೇ, ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ವಿಧಾತ ಸೃಜಿಸಿದ ಸಕಲ ಜೀವರಾಶಿಗಳನ್ನು ಪಾಲಿಸುವ ಕೆಲಸವನ್ನು ಮಾಡುತ್ತಾ ಬಾ ಮಗನೇ. ಆಗಲಮ್ಮ. ಮಗನೇ ಮಹೇಶ್ವರ, ಜಗನ್ಮಾತೆ, ತಮೋ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಬ್ರಹ್ಮ ಸೃಷ್ಟಿಸಿ ವಿಷ್ಣುವಿನಿಂದ ಪಾಲಿಸಲ್ಪಟ್ಟ ಸಕಲ ಜೀವರಾಶಿಗಳನ್ನು ಕಾಲಕ್ಕೆ ಸರಿಯಾಗಿ ಲಯಗೊಳಿಸುವತ್ತವರು ಬಾ ಮಗನೇ. ಆಗಲ್ಲ. ಅಮ್ಮ, ಏನು? ಗುಣನಿಷ್ಠರಾಗಿದ್ದುಕೊಂಡು ನಮಗೆ ಪ್ರಾಪ್ತವಾದ ಲೋಕದಲ್ಲಿ ಇದ್ದುಕೊಂಡು ಸ್ವವಿಹಿತವಾದಂತಹ ಕರ್ಮವನ್ನಾಚರಿಸುವಾಗ ಪರಿಹರಿಸಲಾಗದ ಕಷ್ಟ ಬಂದ್ರೆ ಏನು ಮಾಡಬೇಕು? ಕಷ್ಟ ಕಾಲದೊಳೆಲ್ಲ ನಿಷ್ಠೆ ಭಜಿಸಲು ಕೊಟ್ಟು ಸಂದರ್ಶನವಾಗ ಇಷ್ಟದಿ ಪೊರೆವೇನೆಂದ ಭಯವಿತ್ತೈದಲು ತಟ್ಟನಂತರ್ಧಾನವ. ಮಕ್ಕಳೇ, ನಾನೊದಗಿಸಿದಂತಹ ಕೆಲಸವನ್ನು ಮಾಡುವ ವೇಳೆಯಲ್ಲಿ ವಿಘ್ನ ವಿಡ್ಡೂರಗಳು ಒದಗಿ ಬಂತು ಅಂತಾದ್ರೆ ಬೇಸರಿಸದಿರಿ, ನನ್ನನ್ನೇ ನಿರಂತರವಾಗಿ ಭಕ್ತಿಯಿಂದ ನುತಿಸಿಕೊಂಡಿರಿ ಅಂತಾದ್ರಿ ವ್ಯಕ್ತಳಾಗಿಯ ಅವ್ಯಕ್ತಳಾಗಿ ಬಂದ ದುರಿತವನ್ನು ದೂರೀಕರಿಸಿಕೊಡ್ತೇನೆ, ಅಂತರ್ಧಾನಲಾಗುತ್ತೇನೆ. ಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಅಮ್ಮ, ಅಂತರ್ಧಾನಳಾದದ್ದೇ ತಡ. ರಾಜಸ ಗುಣೋಪೇತನಾದಂತಹ ಬ್ರಹ್ಮ ತನ್ನ ಆಧಿಕ್ಯವನ್ನು ಪ್ರಚುರಪಡಿಸುವುದಕ್ಕೆ ತೊಡಗಿದ. ಮೂವರಲ್ಲಿ ತಾನು ಜ್ಯೇಷ್ಠ ಶ್ರೇಷ್ಠ ಅಂತ ಆಡಿದ. ಹಾಗಿಲ್ಲ ಅಮ್ಮನ ಆಜ್ಞೆ ಅಂತ ಆಡಿದರೆ ಅರ್ಥ ಆಗಲಿಲ್ಲ. ಇನ್ನೇನು ಕಾಳಗವೇ ಸಂಭವಿಸ್ತದೆ ಎಂಬ ಹಂತದಲ್ಲಿ ಹರ ನನ್ನೊಡನೆ ಐಕ್ಯನಾದ.
ಬ್ರಹ್ಮ ಕಾಳಗಕ್ಕೆ ಸಿನ್ನದ್ಧನಾದಾಗ ಪರಸ್ಪರ ಶೋಧನೆಯೇ ವಿಹಿತ ಅಂತ ನಾನು ಅವನ ಒಳಹೊಕ್ಕೆ ಹಿರಣ್ಯ ಗರ್ಭನಾದವನ ವೈಶಿಷ್ಟ್ಯವನ್ನು ಹೊರಬಂದು ಸಾರಿದೆ. ನನ್ನೊಳಗೆ ಏನುಂಟು ಎಷ್ಟುಂಟು ಸತ್ವ ಅಂತ ಅನ್ವೇಷಣೆಗಾಗಿ ಒಳಹೊಕ್ಕಿದ್ದಾನೆ. ಅವನಿಗೆ ನಾನು ಸರ್ವಸಮರ್ಥ ಅಂತ ಅಮ್ಮನ ಅನುಗ್ರಹವನ್ನು ಪ್ರಚುರಪಡಿಸಬೇಕು ಅಂತಾದರೆ ನವದ್ವಾರಗಳನ್ನು ಬಂಧಿಸಿ ಕುಳಿತಿದ್ದೇನೆ. ಈ ಕಾಲದಲ್ಲಿ ಒಂದು ಜಾಡ್ಯ ತಾನಾಗಿ ಆವರಿಸ್ತಾ ಉಂಟು. ಏನು ಮಾಡೋಣ ಅಂತ ಕತ್ತೆತ್ತಿ ಸುತ್ತ ನೋಡಿದ್ರೆ ಅದು ಆಲದಲ್ಲಿ ಎಂದು ಜಲಧಿಯ ಮೇಲೆ ತೇಲಿ ಬರುತ್ತ. ನನ್ನಿಂದ ಅಲ್ಲದ ಕರ್ತೃತ್ವದಲ್ಲಿ ಆ ಆಲದೆಲೆ ಬರ್ತದೆ ಅಂತ ಆದ್ರೆ ಅದು ಅಮ್ಮನ ಕೈವಾಡ ಅಂತ ಸ್ಪಷ್ಟ. ಮಗುವಾಗಬೇಕು ಅಂತ ಸೂಚನೆ ಅಲ್ವೋ? ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ಹಾಗೆ ಆ ಎಲೆಯಾಕಾರಕ್ಕೆ ನನ್ನ ನೊಗ್ಗಿಸಿ ತಗ್ಗಿಸಿ ಪವಡಿಸಿ ಬಿಡ್ತೇನೆ. ಹರಿಯ ಮಲಗಿರ ಯೋಗ ನಿದ್ರೆಯೊಳಿರದೆ ಕರಗದ ಕಿರು ಬಿಜವ ಕಿರು ಬೆರಳಿನಲ್ಲಿ ಹೊರಗೆಡದೆ ತಾನವರಿ ವರುದಿಸುತ್ತಲಿ
ಜೀವಲಿಪ್ಪುದು ತಮ್ಮಯ ಬಗೆಯೇ ಹೊರತು ಗಣಿತ ಧನ್ಯವು. ಏನೋ ಆಶ್ಚರ್ಯವಿದು. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರೂ ಕೂಡ ಜಲರಾಶಿಯೇ ಕಾಣುತ್ತಾ ಇದೆ. ತನ್ಮಧ್ಯೆ ನನ್ನ ಹುಟ್ಟು ಯಾಕಾಯಿತು, ಯಾರಿಂದ ಆಯಿತು, ಇನ್ನೇನು ಮುಂದೆ ಕಾಣುತ್ತಿರುವುದು ಜಲರಾಶಿ, ಬೇರೆ ಏನು ಗೋಚರಿಸುವುದಿಲ್ಲ. ನನ್ನ ಹಾಗೆ ಯಾರಾದರೂ ಇದ್ದಾರೆ ಎನ್ನುವುದನ್ನು ಪರೀಕ್ಷಿಸ್ತೇನೆ, ನೋಡೋಣ. ಈ ರೀತಿಯಿಂದಲೇ ಜನ್ಮವ ಕೊಟ್ಟವರನ್ನು ತಿಳಿಯಲಾದುದೇ. ಇದ್ದಕ್ಕಿದ್ದಂತೆ ನನ್ನ ಸೃಷ್ಟಿ ಕಣ್ಣು ತೆಗೆದು ನೋಡಿದಾಗ ಎತ್ತೆತ್ತಲು ಕತ್ತಲೆ ನನ್ನ ಕಣ್ಣುಗಳಿಗೆ ಗೋಚರಿಸ್ತಾ ಇದೆ. ನನ್ನ ಸೃಷ್ಟಿ ಯಾರಿಂದಾಯ್ತು, ಯಾಕಾಯ್ತು, ಯಾವುದು ನನಗೆ ಗೊತ್ತಿಲ್ಲ. ಹಾಗಂತ ಗೊತ್ತಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಸುಮ್ಮನಿದ್ರೆ ಆಗ್ತದ? ಆಗುವುದಿಲ್ಲ. ನೋಡೋಣ, ಸ್ವಲ್ಪ ಮುಂದೆ ಹೋಗಿ ನೋಡ್ತೇನೆ. ಆಶ್ಚರ್ಯವಾಗುತ್ತಾ ಇದೆ. ನನ್ನ ಪ್ರತಿಬಿಂಬವು ಅಥವಾ ನನ್ನ ಪ್ರತಿಧ್ವನಿಯು ಒಂದೊಮ್ಮೆಗೆ ಅರ್ಥವೇ ಆಗಲಿಲ್ಲ. ನೋಡಿದ್ರೆ ನಾನು ಬೇರೆ, ನೀನು ಬೇರೆ. ನೀನು ಯಾರು, ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನಮ್ಮ ಯಾರು? ಪ್ರಶ್ನೆಗೆ ಪ್ರಶ್ನೆ, ಪ್ರಶ್ನೆಗೆ ಪ್ರಶ್ನೆ. ಇದರಿಂದ ಏನು ಪ್ರಯೋಜನ ಇಲ್ಲ. ಗೊತ್ತಿದ್ರಲ್ವ ಹೇಳುವುದು. ಹಾಗಿದ್ರೆ ಇಬ್ಬರ ಪರಿಸ್ಥಿತಿ ಒಂದೇ ಎನ್ನುವುದು ಸ್ಪಷ್ಟ. ನಿನ್ನ ಹಾಗೆ ನನಗೂ ಆಗಿದೆ. ಹೌದಾ? ಹೌದು. ಅಯ್ಯ, ನಿನ್ನನ್ನೊಂದು ನೋಡುವಾಗ ಏನೋ ಒಂದು ವಾತ್ಸಲ್ಯ, ಒಂದು ಪ್ರೀತಿ. ಆದ್ದರಿಂದ ನಮ್ಮೊಳಗೆ ಒಂದು ಸಂಬಂಧ ಬೆಳೆಸಿಕೊಂಡ್ರೆ ಹೇಗೆ? ಸಂಬಂಧವ? ಹೌದು. ಹೇಗೆ ಹೇಗೆ ನೀನು ಹೇಳು. ಈಗ ನೀನು ನನಗೆ ತಮ್ಮ, ನಾನು ನೀನು ತಮ್ಮ. ತಮ್ಮ ನಿನಗೊಂದು ನನ್ನ ಸಂಬಂಧದವರಲ್ಲ. ನೀನೊಂದು ನನ್ನನ್ನು ಕಾಣುವಾಗ ಯಾಕೋ ಏನು ಗೌರವ ಭಾವನೆ ನಿನ್ನಲ್ಲಿ. ಹೌದು, ಅದಕ್ಕಾಗಿ ನಿನ್ನನ್ನು ಅಣ್ಣ ಅಂತ ಕರೆಯೋಣ ಅಂತ. ಅಣ್ಣ? ಹೌದು. ತಮ್ಮ? ಅಣ್ಣ ತಮ್ಮ. ಹೌದು. ಹಾಗೆ ಕರೀಲಿಕ್ಕೆ ಉಂಟನ, ನಾವು ಕರಿಬಹುದು. ಈ ಜಲರಾಶಿಯಲ್ಲಿ ನಾವು ಹೀಗೆ ಮುಂದೆ ಮುಂದೆ ಹೋಗುತ್ತಾ ಇರುವಾಗ ನಾವು ಅಣ್ಣ ತಮ್ಮ ಅಂತ ಹೇಳಿಕೊಂಡಿದ್ರೆ ಇನ್ಯಾವುದಾದ್ರೂ ಒಂದು ನಮ್ಮ ಕಣ್ಣಿಗೆ ಗೋಚರಿಸುವಾಗ ಅದು ನಮ್ಮನ್ನು ಹಾಗೆ ಕರೀಲಿಕ್ಕೆ ಆಗುತ್ತದೆ? ಆಗುದಿಲ್ಲ. ಆಗುದಿಲ್ಲ. ಹಾಗಿದ್ರೆ ನಿಮಗೆ ಒಂದು ಹೆಸರು ಬೇಡವೇ? ಹೆಸರು ಬೇಕು. ಹೇಗೆ ಹೆಸರಿಡುವುದು? ನೀನು ಅಣ್ಣ ಅಲ್ವಾ, ನೀನೇ ತಮ್ಮನಿಗೊಂದು ಹೆಸರಿಡು. ಹೌದಾ? ಹಾಗಿದ್ರೆ ನಿಮ್ಮ ಒಂದು ದೇಹವನ್ನೊಮ್ಮೆ ಪರೀಕ್ಷಿಸ್ತೇನೆ, ನೋಡುವ. ನೆಟ್ಟಗೆ ಅಣ್ಣ ಎಂತದಾಯ್ತಾ? ನಿನ್ನನ್ನು ಮುಟ್ಟಿದ್ರೆ, ಹೊಡೆದ್ರೆ ಕೈ ಹಿಂದಕ್ಕೆ ಬರ್ತದೆ. ಹೌದಾ? ನೋಡುವ. ಯಾಕೆ? ಎಂತದಾಯ್ತಾ ಅಣ್ಣ? ಒಬ್ಬೊಬ್ಬ ನಿನ್ನ ದೇಹವನ್ನು ಪರೀಕ್ಷಿಸಿದೆ. ಕಠಿಣವಾದಂತಹ ದೇಹ. ಬಣ್ಣದಲ್ಲಿಯೂ ನೀನು ಕಪ್ಪು. ಅದಕ್ಕೆ ಒಪ್ಪುವ ಹೆಸರು ಕೈಟಭ. ನನ್ನ ಹೆಸರು ಕೈಟಭ. ನನಗೊಂದು ಹೆಸರು, ನಿನಗೊಂದು ಹೆಸರು. ಸ್ವಲ್ಪ ನಿನ್ನನ್ನು ಹಾಗೆ ಮುಟ್ತಿದ್ದ.
ಮೃದು ಮೃದು ಹಾ. ಮೆತ್ತನೆ ಮೆತ್ತನೆ ಹಾ. ಹಾ ಅದಕ್ಕೆ ಬೇಕಾಗಿ ಅದಕ್ಕೆ ಒಪ್ಪುವಂತ ಹೆಸರು ಇಡ್ತೇನೆ. ಹೇಗೆ? ಮಧು ಮಧು. ಮಧು. ಹಾಗಿದ್ರೆ ಮಧು ಕೈಟಭ. ಮಧುರೈನ ಬರೆಯುತ್ತಲೇ ಮಧುರೈನ ಬರೆಯುತ್ತಲೇ ಬಸರತವೆ ಮುದರಿಂದಲಿ ಸುತ್ತಲಿ ಮುದರಾಗ್ನಿ ಬಾಧಿಸುತ್ತಿರುವುದು ನಮಗಿನ್ನು ಹಲನ ಬೆರಿದ ಕೆನ್ನುತ್ತ ಮಧು ಕೈಟಭ ಎನ್ನುವಂತ ಹೆಸರನ್ನು ನಮಗೆ ನಾವೇ ಇಟ್ಟುಕೊಂಡಿದ್ದೇವೆ. ಬಹಳ ಒಳ್ಳೆಯ ಹೆಸರಾಗಿದೆ. ಇಷ್ಟು ಹೊತ್ತು ನಮ್ಮಲ್ಲಿ ಸಂಭಾಷಣೆ ಬೆಳೆಯುತ್ತಾ ಇರುವ ವೇಳೆಯಲ್ಲಿ ತಮ್ಮ ಇಲ್ಲಿಂದ ಕೆಳಗೆ ಏನು ಬೇಕು ಬಾಧಿಸ್ತಾ ಉಂಟು. ಏನು ಮಾಡೋಣ? ಜಗತ್ತಿಯ ಸೋದಿಸುವ ಜಗತ್ತಿಯ ಸೋದಿಸುವ ಆಹಾರವ ಹುಡುಕುತ್ತ ನಾವು ಇದುವ ಹಿಡಿದು ಭಕ್ಷಿಸುವುದು ದೊರಕಿದು ತನ್ನೆಂದು ನಡೆದಳು ಶೌರ್ಯದಲ್ಲಿ ಹೆಸರಿಟ್ಟ ಕ್ಷಣವೇ ಯಾಕೋ ಏನು ಉದರಾಗ್ನಿ ಉದರಾಗ್ನಿ. ಹಸಿವೆ ಹೊತ್ತು ಶುರುವಾಗಿದೆ. ಏನು ಮಾಡೋಣ? ತಿನ್ನಬೇಕು, ಹಸಿವೆಯನ್ನು ನಿಂಗಿಸಿಕೊಳ್ಳಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ತಿನ್ನುವುದಕ್ಕೆ ಏನಾಯ್ತು? ಏನಾದರೂ ಕೊಡು, ಏನಾದರೂ ಕೊಡು. ಏನು ಕೊಡುವುದು? ಏನು ಕೊಡುವುದು? ಇಲ್ಲಿ ನೀರು ಇರುವುದು. ಹಾ. ಈ ನೀರನ್ನು ನೋಡಿದ್ರೆ ನಾನು ಸ್ವಲ್ಪ ಬಾಯಿಗೆ ಹಾಕಿ ನೋಡಿದೆ. ಏನೋ ಒಕರು 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 ಬರ್ತಾ ಉಂಟು. ಹೌದಾ? ಈ ಬಾಯಿಗೆ ಈ ನೀರು ರುಚಿಸುವುದಿಲ್ಲ. ಹಾಗಿದ್ರೆ ಏನು ಮಾಡುವ? ಹೀಗೆ ಮಾಡೋಣ. ಹೇಗೆ? ನನ್ನೆರಡು ಕೈಗಳು ನಿನ್ನೆರಡು ಕೈಗಳು ಈ ಮುಷ್ಟಿಯನ್ನು ಬಿಗಿದು ಈ ನೀರಿಗೆ ಅಪ್ಪಳಿಸಿದಾಗ ನೀರು ಬಿಸಿ ಆಗ್ತದೆ. ಅದರ ಒಳಗೆ ಇದ್ದಂತ ಜಲಚರ ಪ್ರಾಣಿಗಳು ಮೇಲೆ ಒಂದೇ ಬರ್ತವೆ. ನಮ್ಮ ಮೊಣಕಾಲ ಪರ್ಯಂತ ಇರುವಂತಹ ಜಲ ಇದನ್ನು ನಾವು ಕದಡಿದ್ರೆ ಪ್ರಾಣಿಗಳು ಮೇಲಂತೆ ಬರುತ್ತವೆ. ತಡ ಯಾಕೆ?
ಕಮಲದಲ್ಲಿ ಸೊಗಿಲಿ ಕುಳಿತಿಗ ಮುಕ್ಕುವುದು ಈತನ ಈ ಕ್ಷಣ ಬಿಡಿಯುತ್ತಲಿ ಈ ಕಡೆ ಬಾ. ಬಂದೆ ಇನ್ನು ಹತ್ತಿರ ಬಾ. ಬಂದೆ ಸಿಕ್ಕಿದ ಇದಕ್ಕೂ ಚಿಕ್ಕವ ನೋರುವ ಅಕ್ಕನೆ ಕಮಲದಲ್ಲಿ. ಎಲ್ಲಿದ್ದಾರೆ ಬಾ. ಸಿಕ್ಕಿದ ಕೈಯಲ್ಲಿ ಹೇಳಿಲ್ಲ ಕೈಯಲ್ಲಿ ಬೆರಳು ಮಾತು ಮತ್ತೆ ಸಿಕ್ಕಿದ ಹಾಗಲ್ಲೂ ಮತ್ತೆ ನನಗೆ ನೋಡುವುದಕ್ಕೆ ಸಿಕ್ಕಿದ. ಹೌದಾ? ನೋಡಿದೆ, ಒಂದು ಪ್ರಾಣಿಯನ್ನು ನೋಡಿದೆ. ಪ್ರಾಣಿ? ಹೌದು, ಅರಳಿದ ಕಮಲದ ಮೇಲೆ ಕುಳಿತಿದೆ. ಪಿಲಿ 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 ಅಂತ ಕಣ್ಣು ಮಾಡುತ್ತಾ ಉಂಟು. ಹೌದಾ? ಹೌದು ಹೌದು. ತಿರುಗು ತಿರುಗು. ತುಂಬಾ ದೂರದಲ್ಲಿ ಉಂಟಾಗ್ತಿರದ? ತುಂಬಾ ದೂರ ಉಂಟು. ದೂರ ಉಂಟಾ? ಹೌದು. ನೋಡು ನೋಡು. ಒಮ್ಮೆ ತಿರುಗು. ತಿರುಗಬೇಕಾ? ಪುಣ್ಯಾತ್ಮ, ನಿನಗೆ ಹುಚ್ಚುಂಟ ನನ್ನನ್ನು ತಿರುಗಿಸಲಿಕ್ಕೆ. ನೀನೇ ಕಾಣ್ತಾ ಇದ್ದಿ. ನಿನ್ನ ಸುತ್ತು ಹೆಚ್ಚಾಯಿತು. ಸುತ್ತು ಹೆಚ್ಚಾಯ್ತು. ಅರ್ಧ ತಿರುಗು ಹೇಳ್ತೇನೆ. ಅರ್ಧವಾ? ಹಾಗಲ್ಲೂ ಅವು ಕೇಳಿದೆ. ನನ್ನ ಕಡೆಯಿಂದ ತಿರುಗು ಬಾ. ಬೇಡ, ನನ್ನ ಬೆರಳನ್ನು ನೋಡು. ಅಯ್ಯೋ ಕರ್ಮ, ಅದನ್ನು ಎಂತ ಕರ್ಮ ನೋಡುದು? ಅದು ಸರಿಯಾಗುದಿಲ್ಲ. ನೋಡು, ನೀನು ಅದನ್ನು ನೋಡು ಅಂತ ಹೇಳಿದ್ದ. ಮತ್ತೆಂತದು? ಬೆರಳಿನ ನೇರಕ್ಕೆ ನೋಡು. ನೋಡ್ತಾನೆ ನೋಡು. ನೋಡ್ತಾನೆ ನೋಡು. ಕಮಲದ ನಡ ನಡುಗುತ್ತ ಭಯದಿ ನೀನು ಹೇಳಿದ್ದ ಮಾತು ಸತ್ಯವೂ ಹೌದು. ಕಮಲದಲ್ಲಿ ಕುಳಿತಿದ್ದಾನೆ. ನಮ್ಮನ್ನು ನೋಡಿ ಮನ ಮಠ ನೋಡ್ತಾ ಇದ್ದಾರೆ. ಕ್ಷಣ ನಾವು ಬಿಟ್ಟೆ ಉಂಟಾದೆ ಅವ ತಪ್ಪಿಸ್ತಾನೆ. ಅದು ತಪ್ಪಿಸಿಕೊಳ್ಳುವ ಮೊದಲು ನಾವು ಹಿಡಿಯೋಣ. ಬಹಳ ಕುಣಿತ್ಯ ನೀನು. ನನ್ನನ್ನು ಬಿಡ, ನನ್ನನ್ನು ಬಿಡ. ಅಷ್ಟು ಓಡ್ತೀಯ ನೀನು. ಇನ್ನೊಂದು ಇನ್ನೊಂದು ಅಲ್ಲ, ಇಷ್ಟು ಹೊತ್ತು ನನ್ನ ಕೈ ಏನು ಆಗ್ತದೆ? ಇದು ಯಾರು? ಇದು ನೀನ? ಹೌದು. ನೀನು ಏನು ತಲೆ ಕೆಟ್ಟವ ಮಾರೆ. ನನಗೆ ದೊಡ್ಡ ಪ್ರಾಣಿ ಸಿಕ್ಕಿತು ಅಂತ ಮತ್ತೆ ಹೊರಟದ್ದು. ಇದು ನೋಡುವ ನೀನು ತಮ್ಮ. ಅಣ್ಣ, ನಮ್ಮನ್ನು ಕುಣಿಸಿ ಕುಣಿಸಿ
ಆ ಪ್ರಾಣಿ ನಮ್ಮ ಕೈ ತಪ್ಪಿ ಹೋಯಿತು. ಹೌದು. ಹೋದ್ರೆ ಎಲ್ಲಿವರೆಗೆ? ಈ ನೀರಿನಲ್ಲಿ ಅಲ್ವಾ? ಹೌದು. ಹುಡುಕೋಣ. ಅಂತರ್ಧಾನಳಾದಂತಹ ಜಗನ್ಮಾಯೆ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮಕ್ಕಳೇ. ಅಂತರ್ಧಾನಳಾದದ್ದೇ ತಡ. ಯಾಕೆ ನನ್ನಲ್ಲಿ ಅಹಂಕಾರ ಅಂಕುರಿಸಿತೋ ಗೊತ್ತಿಲ್ಲ. ನಾನೇ ಸರ್ವಶ್ರೇಷ್ಠನೆಂಬುದಾಗಿ ಹರಿಯಲ್ಲಿ ವಾದಿಸಿದೆ. ಆಮೇಲೆ ನಾವೀರರು ಒಮ್ಮತದಿಂದ ಸತ್ಯದ ಶೋಧನೆಗಾಗಿಳಿದೆವು. ಓರ್ವನ ಉದರವನ್ನು ಓರ್ವ ಪ್ರವೇಶ ಮಾಡಿ ಸತ್ಯದ ಶೋಧನೆಯನ್ನು ಮಾಡುವುದಕ್ಕಾಗಿ ಹರಿಯ ಉದರದಿಂದ ನಾನು ಹೊರಬಂದು ನಾಭಿ ಕಮಲದ ಮೂಲಕ ಹೊರಬಂದು ಅರಳಿದ ತಾವರೆಯ ಮೇಲೆ ಚತುರ್ಮುಖನಾಗಿ ಕುಳಿತಿದ್ದೆ. ಎಲ್ಲಿಂದ ಬಂತವೆ ಇದು? ಭೀಕರವಾದ ಎರಡು ಆಕೃತಿಗಳು ನನ್ನನ್ನು ಹಿಡಿದು ತಿನ್ನುವುದಕ್ಕಾಗಿ ಬರ್ತಾ ಇದೆ. ಬಡಿಯುವಂತ ಕಾಣ್ತದೆ, ಆದ್ರೆ ಹತ್ತಿರ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಭಯಗೊಂಡಿದ್ದೇನೆ ನಾನು. ಹರಿಯಲ್ಲಿ ಹೇಳೋಣವೇ ನಿದ್ರಾವಶನಾಗಿದ್ದಾನೆ. ಹಾಗಿದ್ರೆ ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ? ಜಗದಾದಿ ಮಾಯೆ ಹೇಳಿದ ಮಾತು, ಕಷ್ಟ ಕಾಲದೊಳೆನ್ನ ನಿಷ್ಠೆಯಿಂದ ಭಜಿಸಿರಿ. ಅಮ್ಮ ಇರುವಾಗ ನಮಗೆ ಭಯ ಉಂಟ. ಜಯ 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 ಮರುಕಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಪರಿ ಹೊರೆಯ ಬಾರದೆ ಬಂದ ಕಷ್ಟವ ನರಿತುಕೊಂಡೆ. ವಿಧಾತ ಅಮ್ಮ ಕಂಗೆಟ್ಟಿದ್ದಿ, ಬಳಲಿದ್ದಿ, ಮುಖದಲ್ಲಿ ದುಃಖ ಕಾಣುತ್ತಾ ಉಂಟು. ನಿನಗೊದಗಿದ ಭವಣೇನು ಹೇಳಿಕೋ. ಮಾತನಾಲಿಸು ಜಲದೊಳೀರ್ಬರು ಭೂತರು ದಿಸುತ್ತ ಎನ್ನದಿಲಿ ಕಾಣಿಸಲಿ ಕಟ್ಟುವರು ಅದರು ಭೀತಿಗೊಂಡೆ ಮಾತೆ ಲಾಲಿಸೋ. ಒಮ್ಮಿನ್ನೊಮ್ಮೆಲೆ ಭೀಕರವಾದಂತಹ ಎರಡು ಆಕೃತಿಗಳು ನನ್ನನ್ನು ತಿನ್ನುವುದಕ್ಕಾಗಿ ಬೆಂಬತ್ತಿ ಬಂದಾಗ ಪ್ರತಿಭಟಿಸುವ ಧೈರ್ಯವಿಲ್ಲದೆ ದಿಕ್ಕೆಟ್ಟು ಕಣ್ಣೀರಿಳಿಸ್ತಾ ಇದ್ದೆ. ನಮ್ಮ ದೈತ್ಯರನ್ನು ಕೊಲ್ಲುವಂತಹ ಬಗೆ ನನಗೆ ಕಾಣ್ತಾ ಇಲ್ಲ. ನಾನೇನು ಮಾಡಲಮ್ಮ? ಮರುಗಬೇಡ ವಿಧಾನ, ನಾ ಶ್ರೀಹರಿಯ ಸೇರಿದ ಕಾರಣದು ಅವನಿರುವ ನಿದ್ರೆಯುಳಿಲು ಶೀಘ್ರದು ಅಗಲಿ ಹೋಗುವೆನೋ. ಪರದೊಳೆಚ್ಚರಗೊಳ್ಳು ದೈತ್ಯರ ಹರಿದು ಕೊಡುವನು ಭೀತಿ ಬೇಡೈ ವರ ಸುದರ್ಶನ ಕೊಡು ತಮಗೆ ನೀ ಮರೆಯೊಳಿಗುವುದೆಂದು ಮರುಗಬೇಡ ವಿಧಾತ. ಅಮ್ಮ, ದೈತ್ಯ ದೇಹಿಗಳಿಂದ ಒದಗಿದಂತಹ ಭವನೆಯಿಂದ ಬಳಲಿದ್ದಿ. ಹೌದಮ್ಮ. ಚಿಂತೆ ಮಾಡದಿರು. ಆದಿಮಾಯಿಯಾದ ನಾನು ಯೋಗಮಾದಿ ಮಾಯಿಯಾಗಿ ಹರಿಯನ್ನು ಸೇರಿರುವ ಕಾರಣವಾಗಿ ಅವನಿಂದು ನಿದ್ದೆಯಲ್ಲಿದ್ದಾನೆ. ಹೌದಮ್ಮ. ಶೀಘ್ರದಲ್ಲೇ ನಾನು ಅವನನ್ನು ಒದಲಿ ಹೋಗುವಳಿದ್ದೀನಿ. ನೀವು ಬಿಟ್ಟು ಹೋಗ್ತೀರಮ್ಮ. ಹೌದಮ್ಮ. ಹಾಗಾಗಿ ನಿದ್ದೆಯಿಂದ ಗೆದ್ದಂತಹ ಹರಿಯು ಆ ದೀರ್ಘದೇಹಿಗಳನ್ನು ಕೊಂದುಕೊಳ್ಳುವವನಿದ್ದಾನೆ. ಮಾತ್ರವೇ ಅಲ್ಲ, ಅಜ್ಞಾನಿಗಳಾಗಿ ತಿರುಗುತ್ತಾ ಇರೋ ಅವರಿಗೆ ಸುಜ್ಞಾನವನ್ನು ಮೂಡಿಸಬೇಕು ಅಂತಾದ್ರೆ ವರ ಸುದರ್ಶನವನ್ನು ಹರಿಗೆ ನೀಡಿ ಅವನ ಒದಗೆ ಸರಿಯಾದ ವೇದಿಕೆಯನ್ನು ನಿರ್ಮಾಣ ಮಾಡಿ
ಅಮ್ಮ ದೈತ್ಯರನ್ನೇನೋ ಹರಿಕೊಳ್ಳುತ್ತಾನಮ್ಮ. ಅವರು ಯುದ್ಧ ಮಾಡುವುದನ್ನು ನೋಡ್ಲಿಕ್ಕೆ ಭಯ ಆಗ್ತದಮ್ಮ ನನಗೆ. ಭಯ ಪಡದಿರು. ಹರಿಯ ನಾಭಿ ಕಮಲದ ನಾಳದಲ್ಲಿ ನೀ ಸೇರಿಕೊಂಡಿರು. ಯಾವ ಭಯವೂ ಇಲ್ಲ. ಶುಭವಾಗಲಿ. ಅಮ್ಮನಿಂದ ನಿರ್ದೇಶನ ಸಿಕ್ಕಿದೆ. ಶ್ರೀ ಸುದರ್ಶನವನ್ನು ಹರಿಯ ಕೈಯಲ್ಲಿ ಕೊಡುವುದು. ಒಂದು ಹೊಣೆಗಾರಿಕೆ ಕೆಲಸ ಮುಗಿಯಿತು. ಅಮ್ಮ ಹೇಳಿದ್ದೇನು? ನಿನಗೆ ನೋಡ್ಲಿಕ್ಕೆ ಭಯ ಆಗ್ತದೆ ಅಂತ ಆದ್ರೆ ನೀನು ಇಲ್ಲಿರ್ಬೇಡ, ಮತ್ತೆಲ್ಲಿ ಹೋಗು, ನಾಳಕ್ಕೆ ಹೋಗು ಅಂತ ಹೇಳಿದ್ದಾರೆ. ನೇರವಾಗಿ ನಾಳಕ್ಕೆ ಹೋಗ್ತೇನೆ. ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಯೋಗಮಾಯ ಒಮ್ಮಿಂದೊಮ್ಮೆಗೆ ಬಿಟ್ಟು ತೊಲಗಿದ್ದು ವಿಸ್ಮಯವನ್ನುಂಟು ಮಾಡಿದ್ದು ಸತ್ಯ. ಜಾಗೃತಿ ತಾನಾಗಿ ಉಂಟಾಯಿತು. ಎಚ್ಚೆತ್ತು ನೋಡಿದರೆ ಪರಿಸರದಲ್ಲಿ ಬದಲಾವಣೆ ಸ್ಪಷ್ಟವೇ ಇತ್ತು. ಕಾರಣ ಏನು ಅಂತ ಗೊತ್ತಿಲ್ಲ. ಮಾಡಿದವಳು ತಿಳಿಸದೇ ಇದ್ದಾಳ. ನೋಡೋಣ ಕಾಯಿ. ಏನು? ಆ ಪ್ರಾಣಿ ಎಲ್ಲಿಗೆ ಹೋಯ್ತು ಅಂತಿಲ್ಲ. ಬಿಡಬಾರ್ದು, ಅದನ್ನು ತಿನ್ನಲೇಬೇಕು. ಸ್ವಲ್ಪ ಇನ್ನು ಮುಂದೆ ಹೋಗೋಣ. ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಯಾರೆಲ್ಲವೋ ನೀನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನಾವು ಆಗದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದಕ್ಕೆ? ನೀರಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ. ಆಗಲಿಲ್ವಾ? ನಮಗೆ ಆಗಲೇ ಇಲ್ಲ. ನೀನು ಎಷ್ಟು ನಿರಾಯಾಸದಿಂದ ಕುಳಿತುಕೊಂಡಿದ್ದೀಯ. ನೀನು ಮುಳುಗುವುದೇ ಇಲ್ಲ. ಅದಲ್ಲದೆ ಚಿರುನಗೆಯನ್ನು ಬೀರುತ್ತಾ ಇರುವೆ. ನೀನು ಯಾರು? ಎಲ್ಲಿಂದ ಬಂದೆ? ಹೇಳು. ಹೇಳಬೇಕಾದ್ರೆ ನೀವು ಯಾರು ಹುಡುಕುವುದೇನು ಅಂತ ಗೊತ್ತಾಗಬೇಡ. ಮತ್ತೆ ಯಾಕಷ್ಟು ಏದುಸಿರು ಬಿಡುವುದು, ಮಧ್ಯ ಮಧ್ಯ ತುಂಡು ಮಾಡುವುದು. ಮೊದಲು ಕಂಡ ಮತ್ತೆಂತದ ಬೇರೆ ಒಟ್ಟಿಗೆ ಹೇಳಲಿಕ್ಕಾಗುವುದಿಲ್ಲ. ಮೊದಲು ಕಂಡ ಪೋರ ಅಂತ, ಮೊದಲು ಕಂಡ ಪೋರ್ ಎಂತ ಅರ್ಥ ಆಗದಿದ್ರೆ ನಿನಗೆ ಅಯ್ಯ ನಿನಗೆ ಅರ್ಥ ಆಗದಿದ್ರೆ ಬಿಡಿಸಿ 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 ಹೇಳುವಂತ ಕ್ರಮ. ನೀವು ಸ್ವಲ್ಪ ಬಿಡಿಸಿ. ಹಾಗೆ ಮೊದಲು ಕಂಡ
ಪೋರ ಎಲ್ಲಿ ಬರ್ತೈತೆ ಅಲ್ಲ ಎಲ್ಲಿ ಹೋದ ಹೇಳು ಬೇಗ ಅಲ್ಲ ಹೇಳಲಿಕ್ಕೆ ನೀವು ಜನ ಇರುತ್ತೆ ಬೇಡ ಗೊತ್ತಾಗಲಿ ನಾವು ಧೀರರು, ವೀರರು, ಘನಗಂಭೀರರು, ಶೂರರು, ಮಧು ಕೈಟಭರು. ಧೀರ ಮಧುಕೈಟಭರೇ ನೀವು. ಆ, 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 ಧೀರ ಮಧುಕೈಟಭರೇ ನೀವು. ಪೂರಿತೋ ಸಮಾಜೆ ಹಿತವೂ. ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಲ್ದು. ಧೀರ ಮಧುಕೈಟಭರೇ ನೀವು. ಭೂರಿತೋ ಸಮಾಜೆ ಹಿತವೂ. ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಲ್ದು. ತೋರುವ ಛಲದಿಗೆ ಅಧಿಕಾರಿ ಆಗಿರುವೆ ನಾನು. ಬೇರೆ ಗಾಡಿ ಎಲ್ಲ ಗುರುತು ಹೊಲಿದಿಯಲಿ. ಧೀರ ಮಧುಕೈಟಭರೇ ನೀವು. ಧೀರ, ಶೂರ, ಎಂತದ್ದು ಎಂತ ಗಂಭೀರ ಘನಗಂಭೀರ ಅದೆಂತದ್ದು ಹಾಗಂದ್ರೆ ಪರಾಕ್ರಮಶಾಲಿಗಳು. ಪರಾಕ್ರಮಶಾಲಿಗಳೆಲ್ಲ ಘನಗಂಭೀರ. ಹೌದೌದು. ಮದ್ದು ಕೈಟಭ. ನಾನು ಮಧು. ನೀನು ಮದ್ದು ನೀನು ನಾನು ಕೈಟ. ಕೈಟಭ ಕೈಟಭ ಒಟ್ಟಿಗೆ ಹೇಳವಾ? ನಿನಗಾಗುವಾಗ ಒಟ್ಟಿಗೆ ಹೇಳ್ಬೇಕು. ನೀನು ಹೇಳುವಾಗೆಲ್ಲ ಬೇರೆ ಬೇರೆ ಮಾಡಿ ಹೇಳ್ಬೋದು. ಕೈಟಭ ಹೌದು. ನೀನು ಮದ್ದು. ಅಬ್ಬ ನಾನು ಇದು ತನಕ ನೋಡಿರ್ಲಿಲ್ಲ. ಧೀರರನ್ನು ನೋಡಿರ್ಲಿಲ್ಲ, ವೀರರನ್ನು ನೋಡಿರ್ಲಿಲ್ಲ, ಘನಗಂಭೀರರನ್ನು ನೋಡಿಯೇ ಇರ್ಲಿಲ್ಲ. ನೋಡಿ ಭೂರಿ ತೋಷವಾಂತೆ ದಿಟ್ಟರು. ಭೂರಿ ತೋಷವಾಂತೆ ಅಣ್ಣ. ಏಯ್ ಭೂರಿ ಅಂದ್ರೆ ನನ್ನ ಅಂತರಂಗದಲ್ಲಿ ತುಂಬಾ ತೋಷವಾಗಿದೆ, ಸಂತೋಷವಾಗಿದೆ, ಆನಂದವಾಗಿದೆ ಅಂತ ತಾತ್ಪರ್ಯ. ಹೌದೌದು. ನಿಮ್ಮನ್ನು ನೋಡುವಾಗ ನಿಮ್ಮ ಸಮೀಪವರ್ತಿಗಳು ಯಾರೆಲ್ಲ ಇದ್ದಾರೆ ಅವರಲ್ಲಿ ನಗು ಬರಲೇಬೇಕು ಅಲ್ವಾ? ಎಲ್ಲರಲ್ಲೂ ನಗುಕ್ಕಿಸುವ ವರ್ಗದವರು, ಭೂರಿತೋಷವನ್ನು ಕೊಡುವ ವರ್ಗದವರು ಅಂತ ಕಾಣ್ತಾರೆ. ಹೌದೌದು. ಹಾಸ್ಯವನ್ನು ಜಾಗೃತ ಎಂತದ್ದು ನೀನೆಂತದ್ದು ಉಬ್ಬು ಮೇಲೆ ಆಗ ಆಲೋಚನೆ ಮಾಡಿ. ಅದೇ ನೀನು ಹೇಳುವಾಗ ನನಗೇನು ಅರ್ಥ ಆಗುದಿಲ್ಲ. ಹತ್ತಿರ ಬಂದವರಿಗೆಲ್ಲ ನಗುಕ್ಕಿಸುವವರು ಯಾರು? ಹಾಗಿದ್ದೀರಿ ನೀವು ಭೂರಿತೋಷವಂತೆ ದಿಟ್ಟವು. ಓ ನಿನಗೆ ನಾವು. ಹೌದೌದು. ನೀವು ಅದೇ 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 ಆದ್ದರಿಂದ ಈಗ ನೀವು ಯಾರನ್ನು ಕಂಡದ್ದು ಅಂತ ಹೇಳಿದ್ದು? ನಾವು ಮೊದಲು ಕಂಡ ಆ ಪೋರನ್ ಎಲ್ಲಿ ಹೋದ? ನಾನು ನೋಡ್ಲೇ ಇಲ್ಲ. ನೀವು ಕಂಡ ಅಂತ ಹೇಳಿಲ್ವೋ ಅದನ್ನು ನಾನು ನೋಡ್ಲೇ ಇಲ್ಲ. ಅಲ್ಲ ನೀವು ಕಂಡದ್ದನ್ನು ನಾನು ನೋಡ್ಲೇ ಇಲ್ಲ. ಯಾರ ಕಂಡಿದ್ದೀರೋ ಗೊತ್ತಿಲ್ಲ. ತೋರುವ ಜಲಧಿಗೆ ಇದು ನನ್ನದ್ದೇ ಆಗಿತ್ತು, ನನ್ನದ್ದೇ ಆಗಿದೆ, ಮುಂದೆಯೂ ನನ್ನದ್ದೇ ಆಗಿ ಉಳಿಯುತ್ತದೆ. ಹಾಗಿದ್ರೆ ನೀನು ಜನ ಯಾರು? ಇಲ್ಲಿಗೆ ಅಧಿಕಾರಿ.
ಸ್ವಲ್ಪ ತಡ್ಕೊ ಸ್ವಲ್ಪ ತಡ್ಕೊ. ದೂರ ನಿಲ್ಲು. ಅವರಲ್ಲಿ ಮಾತಾಡುವಾಗ ಏನು ದೂರ ನಿಲ್ಲು. ಬೀಳ್ತದೆ ಬೀಳ್ತದೆ ಈಗ ನಿನಗೆ ಬೀಳ್ತದೆ. ಬೇಡ ನನಗೆ ನನಗೆ ಬಂದದ್ದು ಹೆಚ್ಚಾಗಿದೆ. ಅದು ಗೊತ್ತಾಯ್ತು. ಸಿಟ್ಟು ಸುಮ್ಮನೆ ಕಲಹ ಬೇಡ. ಈಗ ನಿನ್ನ ಮೇಲೆ ಅವ ಎಂತದ್ದು ಮಾಡಿದ ಆಗಿದ್ದದ್ದು. ನಾನು ಮಾತಾಡ್ತಾ ಇರುವಾಗ ಒಬ್ರು ಮಾತಾಡುವಾಗ ಏನು ಮಾಡಬಾರ್ದು. ಅವನಲ್ಲಿ ಮಾತಾಡ್ತಾ ಇದ್ದೇನೆ. ನಿನ್ನನ್ನೇ ಹೇಳಿದ್ದವ. ನಾನು ಮಾತಾಡ್ತಾ ಇದ್ದೆ. ನಾನೇನು ಮಾಡಿದ್ದೇನೆ? ಅವನನ್ನು ಅಂತ ಯಾರು ಹೇಳಿದ್ರಿ ನಿನಗೆ? ಅವತ್ತು ನಾನು ಮಾತಾಡ್ತಾ ಇದ್ದೆ. ನಾನೇನು ಮಾಡ್ಲಿಲ್ಲ. ನೀನು ಮಾತಾಡಿದ್ದು ಸರಿ ಇಲ್ಲ. ನೀನು ಮಾತಾಡಿದ್ದು ಸರಿ ಇಲ್ಲ. ಹಂಗೆ ತಪ್ಪಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನೀನು ತಪ್ಪಿ ಮಾತಾಡಿದ್ದೀಯಾ? ನಾನು ಈ ಜಲದಿಗೆ ನೀನು ಅಧಿಕಾರಿ. ಇದ್ದದ್ದನ್ನು ಹೇಳಿದ್ರೆ ನಿಮಗೆ ಸಿಟ್ಟು ಬರುದಿಲ್ಲ? ಇದ್ದದ್ದನ್ನು ಹೇಳಿದ್ದಲ್ಲ, ಇದ್ದದ್ದನ್ನು ಇದ್ದಾಗ ಹೇಳಿದ್ದೇನೆ. ಈ ಜಲದಿಯಲ್ಲಿ ಮೊದಲು ಇದ್ದವರು ನಾವಿರುವರು. ಮೊದಲು ನಾವು, ನೀನು ಮತ್ತೆ. ಆದ್ದರಿಂದ ತೋರುವ ಈ ಜಲದಿಗೆ ನಾವೇ ಅಧಿಕಾರಿಗಳು. ಮೊದಲಿದ್ದದ್ದಂತ ನಿಮಗೆ ಕಂಡದ್ದು ಹೇಗೆ? ನನ್ನನ್ನು ಮತ್ತೆ ಕಂಡದ್ರಿ. ಈಗ ಇಲ್ಲಿ ಬಂದಾಗ ನಿಮಗೊಂದು ಗೊತ್ತಾಯ್ತು, ನನಗೆ ಅನುಭವ ಹೆಚ್ಚು ಉಂಟು ಅಂತ. ನೀವೇ ಒಪ್ಪಿದ್ದೀರಿ. ಈಗ ನೀರಿನ ಮೇಲೆ ಕುಳಿತದ್ದು ಯಾರು? ನಿಮಗೆ ಎಷ್ಟು ಪ್ರಯತ್ನಿಸಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕುಳಿತುಕೊಳ್ಳಿಕ್ಕೆ ಆದ್ದರಿಂದಲೇ ನೀರಿನಲ್ಲಿ ಅನುಭವ ಹೆಚ್ಚು ಅಂತ ಗೊತ್ತಾಯ್ತಾ? ಈಗ ಎಂತದ್ದು? ನಮ್ಮದ್ದು ನೀರು ಮೊಣಕಾಲಿನ ಪರ್ಯಂತ. ಅದೆಷ್ಟೇ ಇರ್ಲಿ, ನೀನು ನೀರಲ್ಲಿ ನಿಂತರೆ ಮುಳುಗಿ ಹೋಗ್ತಿ. ನೀವು ಸಮರ್ಥರು ಹೌದು ಅಂತ ಆದ್ರೆ ಅವೇನು ಹುಡುಕುದು ಅಂತ ಹೇಳಿದ್ರಲ್ಲ, ಎಂತದ್ದು ಹುಡುಕಿದ್ದ ನೀವು? ನಿಲ್ಲಿಸು. ಆಯುಸಿದ್ರೆ ನೀರಿನಲ್ಲಿ ಸ್ವಲ್ಪ ಹೊತ್ತು ಬದುಕುತ್ತೀನಿ. ನೀ ಪ್ರಯತ್ನ ಪಡ್ತಾ ಇದ್ದಿ ನೀರಲ್ಲಿ ಹೇಗೆ ಅಂತ. ಹೌದಪ್ಪ, ಹೌದೌದು ಹೌದು. ಎಂತದ್ದು? ದಾರಿ ತಪ್ಪಿಸಬೇಡ. ಕಾಮಂದ್ರೆ ಸ್ವಲ್ಪ ಮಾತಾಡಿಕೊಟ್ರು. ಮುಂದೆ ಹೋಗಬೇಕಾದ್ರೆ ನೀನಲ್ಲ, ನಾನಿದ್ದಲ್ಲ ಬರೋದು. ನಿನಗೆ ಯಾರಲ್ಲಿ ಮಾತಾಡ್ಲಿ? ನಿನ್ನಲ್ಲಿ, ನನ್ನಲ್ಲಿ ಅಲ್ವಾ? ನಾನಿದ್ದಲ್ಲಿ ನಿಂತು ಮಾತಾಡು. ಮತ್ತೆ ನೀನು ಬಾ ಮುಂದೆ. ಐದು ಮೊದಲಿದ್ದವ ಹೇಗೆ ಅಂತ ಕೇಳಿದ್ದಾರೆ. ಐದು ಹೇಗೆ? ಐದು ಎಂತದ್ದು? ಐದು ಅಂದ್ರೆ ಹೋಗು ಅಂತ. ನಾನು ಹೋಗುದಿಲ್ಲ, ನೀವೇ ಐದು. ಹಾಗಲ್ಲ, ನಿನಗೆ ಪುಣ್ಯಾತ್ಮ ಅಂತ ಗೊತ್ತಾಯ್ತಾ? ಹಾಗಲ್ಲ. ಮೊದಲು ಕಂಡದ್ದು ಒಂದು ತಲೆಯದ್ದು. ಮೊದಲು ಇವ ಇರ್ಬೇಕು. ಮೊದಲು ಕಂಡದ್ದು ಇವ ಅಲ್ವಾ? ಈಗ ನೀನು ಅವನ ಹತ್ರ ಮಾತಾಡಬೇಡ, ನಿನ್ನನ್ನು ತಪ್ಪಿಸ್ತಾನೆ ಅವ. ಎಲ್ಲವಾ ಮೊದಲು ಕಂಡವನಿಗೆ 5 ತಲೆಗಳು, ನಿನಗೆ ಒಂದೇ ತಲೆ. ಎಷ್ಟು ನೋಡಿದ್ರು ಹಿಂದೆ ಮುಂದೆ ತಲೆಯೇ ಇಲ್ಲ. ಇದ್ರಲ್ವ ಕಾಣುದು? ಬೇಗ ಆ ಪ್ರಾಣಿಯನ್ನು ತೋರಿಸು. 5 ತಲೆ ಇದೆ. ಆ 5 ತಲೆಯದ್ದು ಪ್ರಾಣಿ ನಮಗೆ ಬೇಕು. ಎಂತದಕ್ಕೆ? ತಿನ್ನುವುದಕ್ಕೆ. ಹಸಿವಾಗಿ? ಹೌದು. ತುಂಬಾ. ಅದನ್ನು ನೀನು ತೋರಿಸದೆ ಹೋದ ವಿಷಯ ಅದೇ. ನೀ ದೂರದಿಂದ ನೋಡಿದ್ದೆ, ಒಂದಿದ್ದದ 5 ಕಾಣ್ತದೆ ಹಸಿವಾದಾಗ. ಹತ್ತಿರ ಬಂದಾಗ ಒಂದೇ ಕಂಡಿದ್ದು. ನಿಜವಾಗಿ ನೋಡಿದ್ದು ನನ್ನನ್ನೇ, ಬೇರೆ ಇಲ್ಲ. ನನಗೆ ಏನು ಅಂತ ಗೊತ್ತಿಲ್ಲ. ನಾನು ಕಂಡದ್ದಕ್ಕೆ 5 ಇತ್ತು. ಅದು ನಿನ್ನ ಹಾಗೆ ಇರ್ಲಿಲ್ಲ. ಮತ್ತೆ ಸ್ವಲ್ಪ ಬೆಳ್ಳಗಿತ್ತು. ನೀನು ಸ್ವಲ್ಪ ಕಪ್ಪು ಕರ್ರ ಆಯ್ತಾ? ಹಾಗಾಗಿ ಅದು ಈಗ ಬಣ್ಣ ಗೊತ್ತಾಗ್ತದೆ. ಈಗ ಅದು ಪ್ರಾಣಿ ಬೇರೆ, ಆ ಪ್ರಾಣಿಯನ್ನು ನೋಡುವ ಈ ಪ್ರಾಣಿ ಬೇರೆ. ಬೇರೆ ಅದು ಹೆದರಿಕೊಂಡಿತ್ತು. ನನಗೆ ಗೊತ್ತಿಲ್ಲ, ನನಗೆ ತೋರಿಸಲಿಕ್ಕೆ ಆಗುದಿಲ್ಲ. ಆಗುದಿಲ್ವಾ? ಇಲ್ಲ, ಗೊತ್ತಿಲ್ಲ ಅಂದೆ. ಇಲ್ಲ ನಾನು ಹೇಳ್ತೇನೆ. ಆ ಪ್ರಾಣಿ ಅಲ್ಲ, ನೀನಿಲ್ಲು, ನಾನು ಕೂತ್ಕೊಳ್ತೇನೆ. ನನಗೆ ಆಗುದಿಲ್ಲ ಅಂತ ಹೇಳಿದ. ಅದನ್ನೇ ಹೇಳಿದ್ದು, ನಾನು ಕೂತ್ಕೊಳ್ತೇನೆ, ನನಗೆ ಆಗ್ತದೆ ಅಂತ ಹೇಳಿ. ಆಯ್ತು, ಕೂತ್ಕೋ. ಏನಾಗ್ಬೇಕು? ಮಾತಾಡಬೇಡ. ಮೊದಲು ಕಂಡ ಪ್ರಾಣಿ ಅದು ಭಯಗೊಂಡಿತ್ತು, ಅದಕ್ಕೆ ಹೆದರಿಕೆ ಆಗಿತ್ತು. ಅದು ನಮ್ಮಿಂದ ತಪ್ಪಿಸಿಕೊಂಡು ಹೋಯ್ತು. ನೀನು ಹಾಗಲ್ಲ, ನಗಾಡ್ತಿ, ಇಷ್ಟು ಮಾತಾಡ್ತಿ. ಬೇಗ ಅದನ್ನು ತೋರಿಸದೆ ಇದ್ದಾರೆ ಹಾಗೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ತಿಳಿದಿತ್ತ ನಾವು ಇಳಿಸಿಕೊಳ್ತೇವೆ. ಒಳಗೆ ಇಳಿಸುವುದೇ ಅಲ್ವಾ? ಕಂಡದ್ದನ್ನು ಅಷ್ಟು ಸುಲಭದಲ್ಲಿ ಗಂಟ್ಲಲ್ಲಿ ಸಿಕ್ಕಿಕೊಂಡ್ರೆ, ಒಂದು ವೇಳೆ ಉಸಿರಾಟ ನಿಂತರೆ, ಇದು ಇಷ್ಟು ದೊಡ್ಡದುಂಟು ಕೈ, ನನ್ನನ್ನು ತಿಂದರೆ ಅಲ್ಲಿ ಸಿಕ್ಕಿಕೊಂಡು ನೀನು ಅಡ್ಡ ಬಿದ್ದದ್ರೆ ಮುಂದೆ ಬರುವುದಕ್ಕೆ ತಿನ್ನುವುದಕ್ಕೆ ನೀವೇ ವಸ್ತು ಆಗುತ್ತೀರಿ. ಅರ್ಥ ಆಯ್ತಾ ನಿನಗೆ? ಆದ್ದರಿಂದ ನಾನು ಹೇಳ್ತೇನೆ, ನೀವು ಇನ್ನೊಬ್ಬರಿಗೆ ಆಹಾರವಾಗದೆ ನನಗೇ ಆಗ್ತೀರಿ ಅಂತ ಆದರೆ ಇದು
ಕುಳಿತಿದ್ದೇನೆ, ಪಾದ ಮುಂದೆ ಚಾಚಿದ್ದೇನೆ. ಶರಣು ಬಂದರೆ ಹೊರೆ. ಅಣ್ಣ ಇವತ್ತು ಮಾತಾಡಿದ್ರೆ ನಾವು ಮೇಲೆ ಬೀಳ್ಲಿಕ್ಕಿಲ್ಲ, ನಾವು ಕೆಲಸದಲ್ಲಿ ತೋರಿಸ್ತೀವಿ. ಕಡೆಗಾಲವ ನಿಮಗಿಂದು ಬಿಡು ಬಿಡುತ್ತಲಿವರೇ ಬಂದು ಸ್ವಲ್ಪ ನಾನು ಅದು ಕೂತ್ಕೊಂಡಾಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಒಂದು ಪ್ರಯತ್ನ ಮಾಡ್ತೀನಿ. ಅಣ್ಣ ತಮ್ಮ ಎಂತದಾಯ್ತು? ನೀನೊಂದು ಪ್ರಯತ್ನಿಸ್ತೀಯಾ? ನನಗೆ ಸ್ವಲ್ಪ ನನಗೆ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ನಿನಗೆ ಕೂತ್ಕೊಳ್ಳಿಕ್ಕಾಯ್ತು. ನನಗೆ ಆವಾಗ ಒಂದು ಎಡಕಾಲಿನ ಒದ್ದಿದ್ದಾರೆ, ಹಾಗಾಗಿ ಓದಿ ಓದಿ ನಾನು ಎಡಕಾಲಿನಲ್ಲೇ ಒದ್ದಿಬೇಕಾಗ್ತದೆ. ಓದಿ ಓದಿ ಓದಿ. ಮನಸ್ಸು ಬಂದಿಲ್ಲ. ಯಾಕೆ? ಅಲ್ಲ, ನಾನು ಒದ್ದೆ ಮತ್ತೆ ತಿನ್ಬೇಕಾದ್ದು ನಾನಿಲ್ವಾ ಅಲ್ವಾ? ಹೌದೌದು, ಒದ್ದದನ್ನು ತಿನ್ಬಾರ್ದು. ಹೇಗೆ ಬಿದ್ದಿದ್ದಾರೆ ಆ ಕಾಲ, ಈಗ ಈ ಕಾಲ ನಾನು ಹೇಳಿ 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 ನೋಡಿ, ನಾವು ಸ್ವಲ್ಪ ಇಲ್ಲಿ ಬುದ್ಧಿ ಉಪಯೋಗಿಸಬೇಕಾಗುತ್ತದೆ. ಎಂತದಕ್ಕೆ? ಅವನನ್ನು ಕೆಳಗಿಳಿಸುವಂತ ವೇಳೆಯಲ್ಲಿ ಹೇಳಿದ್ದೇನು, ಕಾಲಿಗೆ ಬಿಳಿ ನಿಮ್ಮನ್ನು ಬದುಕಿಸ್ತೇನೆ ಅಂತ. ಹೌದು. ತಿಂದ್ರೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಹೌದು, ಅದಕ್ಕೆ ಬೇಕಾಗಿ ಅಣ್ಣ ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು. ಬಿಸಿ ಬಿಸಿ ರಕ್ತ ಬಿಸಿ ಬಿಸಿ ಇರ್ತದೆ, ನಿನ್ನ ಜಗಲಿಕ್ಕೆ ಒಳ್ಳೇದು. ಆಗುವುದಿಲ್ಲ, ನಮಗೆ ಆಯಾಸ ಆಗಿದೆ. ಅವ ಹೇಳಿದಾಗೆ ತಿನ್ನುವ ರಭಸದಲ್ಲಿ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ನಮ್ಮ ಪ್ರಾಣ ಓದಿತು. ಅದು ಹೌದಲ್ವ? ಬೇಡ ಬೇಡ. ಹಾಗಾದ್ರೆ ಏನ್ ಮಾಡೋಣ? ಸ್ವಲ್ಪ ಹೊತ್ತಿರ್ಲಿ ಹಾಗೆ, ನೀರಲ್ಲಿ ಸ್ವಲ್ಪ ತಣ್ಣಗಾಗ್ಲಿ. ಅಣ್ಣ ಅದು ಒಳ್ಳೇದು. ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟರೆ ಸ್ವಲ್ಪ ಈಗ ಇದ್ದಿದ್ದರಿಂದ ದಪ್ಪ ಆಗ್ತದೆ. ಹೌದು ಹೌದು, ನೀರು ಹೇಳಿದೆಲ್ಲ ದಪ್ಪ ಆಗ್ತದೆ. ಆವಾಗ ಒಳಗಿಂದ ಒಂದೊಂದು ಹೊರಡ್ತದೆ. ಅದನ್ನು ಇವನನ್ನು ತಿಂದಾಗ ರುಚಿ ಬೇರೆ. ಸ್ವಲ್ಪ ಶಾಂತಿ ಮಾಡಿ ಸಣಸಿ ಪಂಚಸಹಸ್ರ ಕಾಲದಿ ಸಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿಮ ಮನದೊಳರಿದನು ಪುರದೊಳ್ ಅಸದಳ ಹವನ ಕೊಡಿಸುವೆ ಕಪಟದೊಳಗೆಲ್ದಿನುದಲ
ಪೀಠ ಭರ ಹೊಗಳುತ್ತ ನಿಲ್ದಿಂದ ಸೆಣಸಿ ಪಂಚಸಹಸ್ರ ಯಾವ ಸ್ತರದಲ್ಲೂ ಗೆಲುವು ಸುನಿಶ್ಚಿತವಾಗುವುದಿಲ್ಲ ಅಂತ ಸ್ಪಷ್ಟ ಆದಾಗ ಬಿದ್ದದ್ದು, ಸತ್ತ ಅಂತ ಭಾವಿಸಿ. ಇವುಗಳಿಗೆ ಸಾಯುವುದು ಹೇಗೆ ಬದುಕುವುದು ಹೇಗೆ ಅಂತಲೂ ಗೊತ್ತಿಲ್ಲ. ಬಿದ್ದಲ್ಲಿಗೆ ಸತ್ತ ಅಂತ ನಿರ್ಣಯ. ಕೊಳೆಯಲಿ ಅಂತ ಹೇಳಿ ಹಿಂದೋಗಿ ನಿಂತಿದ್ದಾವೆ ಕೊಳೆಯುವುದನ್ನು ಕಾಯ್ತಾ. ಅವರಿಗೆ ಅದನ್ನು ಕೊಲೆಸಲಿಕ್ಕೂ ಆಗುವುದಿಲ್ಲ. ಕಾಲ ಎಷ್ಟು ಕಳೆಯಿತು ಅಂತ ಅವರಿಗೆ ಗೊತ್ತಿಲ್ಲ. ನಿರರ್ಥಕವಾದ ಕಾದಾಟ ಅಂತಲೂ ಅರಿವಿಗೆ ಬರಲಿಲ್ಲ. 5,000 ದಿವ್ಯ ವರ್ಷಗಳ ಪರ್ಯಂತ ಸತತವಾದ ಕಾದಾಟ ಸಾಗಿತು. ಜಯ ನನಗೆ ಬರಲಿಲ್ಲ, ಅವರಿಗೂ ಸಿದ್ಧಿಸಲಿಲ್ಲ. ನಿರರ್ಥಕವಾದ ಕಾದಾಟ ಭೇದ ಅಂತ ಬಿದ್ದುಕೊಂಡೆ. ದೂರ ಸರಿದಾಗ ಎದ್ದು ನಿಂತು ಯೋಚಿಸಿದ್ರೆ ಇಲ್ಲ, ಇದಲ್ಲ. ಅವರಾರು ಅಂತಲೂ ಇನ್ನೂ ಸ್ಪಷ್ಟ ಇಲ್ಲ. ಯಾಕೆ ಹೀಗಾಗ್ತಾ ಉಂಟು ಎಂಬುದು ವೇದ್ಯವಿಲ್ಲದಿರುವಾಗ ಅರಿಯದ್ದನ್ನು ಅರಿಯುವುದಕ್ಕಾಗಿ ಅರಿವಿನ ಬೆಳಕಾಗಿ ನಮ್ಮ ಬದುಕಿಗೆ ಒದಗಿ ಬಂದಂತಹ ಮಾತೆಯ ಸನ್ನಿಧಿಯನ್ನೇ ಮನವಾರೆ ಸ್ಮರಿಸುವುದಕ್ಕೆ ಕೈ ಮುಗಿದೆ, ತಲೆ ತಗ್ಗಿಸಿದೆ. ಅಂತರಂಗದ ಬೆಳಕಾಗಿ ಗೋಚರಳಾದಳಲ್ಲ. ಹನನಗೊಳಿಸುವುದಕ್ಕೆ ಶಕ್ತಿಯಲ್ಲ, ಯುಕ್ತಿ ಪ್ರಧಾನವಾದದ್ದು. ಅವರಾರು ಅಂತಲೂ ಅರಿವಿಗೆ ತಂದರು. ಯೋಗ ನಿದ್ರೆಯನ್ನು ಬಿಟ್ಟು ಹೇಳುವಾಗ ಸಮೀಪಸ್ಥವಾಗಿಯೇ ಇದ್ದಂತಹ ಚಕ್ರದ ವೈಶಿಷ್ಟ್ಯ ಏನು, ಅದರ ವಿನಿಯೋಗ ಹೇಗೆ, ಇದನ್ನು ಮನವರಿಕೆ ಮಾಡಿಕೊಡಿ. ಇಷ್ಟು ಗೊತ್ತಾದ ಮೇಲೆ ಉಪಾಯದಿಂದ ಅಂತಲ್ವೋ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಗಸಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇನು, ಆಶ್ಚರ್ಯವಂತೆ ನಾನು ಚರಿಸುವುದೇನು, ಅಚ್ಚಳಿಯದ ಭಟರಗುದು ಸಂಗರದಲ್ಲಿಯೇ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಿದೆ, ಸಂತೋಷವಾಯಿತು. ಅವಿಸ್ಮರಣೀಯವಾದ ಕಾದಾಟ, ಅಮೋಘವಾದ ಹೋರಾಟ, ಅದ್ವಿತೀಯವಾದ ಮೆರೆದಾಟ. ಹೇಳಿ ಪ್ರಯೋಜನ ಇಲ್ಲ. ಏನು ಏನೋ ನಿನ್ನ ಆಗ ಏನೋ ಒಂದೇ ಪೂರಿತೋಷ. ಹೌದೌದು. ಈಗ ನಿನಗೆ ಮೆಚ್ಚುಗೆ ಆಯ್ತು ಅಂತ ಹೇಳುತ್ತಾ ಇರುವೆ. ಏನೋ ನಿನ್ನದ್ದು ಏನಿದು? ನಿಮ್ಮನ್ನು ನೋಡಿದಾಗ ಸಂತೋಷ ಆಯ್ತು, ನೀವು ಕಾದಾಡಿದಾಗ ಮೆಚ್ಚುಗೆ ಆಯ್ತು. ಅದನ್ನ ಹೇಳಬಾರ್ದ ನಾನು? ಅಲ್ಲ, ನಿನಗೇ ಹಾಗೆ ಆಗುದೇನು? ಅಲ್ಲ, ನಿಮ್ಮ ಪ್ರದರ್ಶನ ಆಗಿದ್ದರಿಂದ ಈಗ ನಿರೀಕ್ಷೆ ಇರಲಿಲ್ಲ ನೀವು ಇಷ್ಟೆಲ್ಲ ಮಾಡ್ತೀರಿ ಅಂತ. ಈಗ ನಾವಿಬ್ಬರು ನಿನ್ನ ಜೊತೆ ಕಾದಾಟವನ್ನು ಮಾಡಿದವು. ಹೌದೌದು. ನೀನು ನೀರಿನಲ್ಲಿ ಬಿದ್ದಿದ್ದೆ. ಹೌದು. ನೀವು ಎತ್ತದ್ದು ಹೇಗೆ? ಬಿದ್ದದ್ದು ಹೇಗೆ? ನಾವು ಹೊಡೆದು. ನೀವು ಹೊಡೆದದ್ದಾದ್ರೆ ಎಷ್ಟು ಸಮಯದಿಂದ ಹೊಡಿತಾ ಇದ್ದೀರಿ? ಬಿದ್ದನ ಇಲ್ಲ. ಮತ್ತೆ ಈಗ ಬಿದ್ದದ್ದು ಹೇಗೆ? ಕೊನೆಗೆ ಬಿದ್ದಿಯಲ್ಲ. ನನಗೆ ಈಗ ಸ್ವಲ್ಪ ಬೀಳುವ ಅಂತ ಕಂಡಿತ್ತು, ಬಿದ್ದೆ. ಹೌದಾ? ಕುಳಿತುಕೊಂಡಿದ್ದವನು ಅಲ್ಲೇ ಬಿದ್ದೆ. ನೀವು ಬಿಟ್ಟು ದೂರ ಸರಿದಿರಿ. ಎದ್ದು ನೋಡಿ ಆಲೋಚನೆ ಮಾಡಿದ್ರೆ ನಿಮ್ಮದ್ದಾದ ಅಮೋಘ ಕಾದಾಟದ ಮುಂಭಾಗದಲ್ಲಿ ನಾ ಹೋರಾಡುವುದು ನಿರರ್ಥಕ ಅಂತ ಕಂಡಿತ್ತು. ಅದಕ್ಕೆ ನಿಲ್ಲಿಸಿ ನೀವು ಅಮೋಘರು ಅದ್ವಿತೀಯರು ಅಂತ ಹೊಗಳುವುದಕ್ಕೆ ತೊಡಗಿತ್ತು. ಮೆಚ್ಚುಗೆಯ ದ್ಯೋತಕವಾಗಿ ಪರಿತೋಷ ಉಂಟಾಗಿದೆ. ಪರಿತೋಷದ ಸಂಕೇತ ಪಾರಿತೋಷಿಕ. ಪಾರಿತೋಷಿಕವಾಗಿ ನಿಮಗೆ ಏನಾದ್ರೂ ಕೊಡಬೇಕು ಅಂತುಂಟು. ಏನು ಬೇಕು ಮಕ್ಕಳೇ ನಿಮಗೆ? ನಾಲಗೆ ನಾಲಗೆ ಅಲ್ಲ, ನಾಲಗೆ ಮಾತಾಡುದು ನಾಲಗೆ ಇಲ್ಲೇ. ಮಕ್ಕಳಂತ ಹೇಳಿದ್ರೆ ನೋಡು. ಅಂದ್ರೆ ನೀವು ಕಾಯದಲ್ಲಿ ದೊಡ್ಡದಾಗಿ ಕಾಣುತ್ತೀರಿ, ಹಾಗೆ ಅಂತ ಬುದ್ಧಿಯಲ್ಲಿ ಮುಗ್ಧರಿದ್ದೀರಿ. ಆದ್ದರಿಂದಲೇ ಏನು ಬೇಕು ಬೇಡ, ಮಕ್ಕಳು ಎಂಬುದನ್ನು ತೆಗೆಯುವ. ಈಗ ಬೇಡದಿದ್ರೆ ಬೇಡ. ಈಗ ಏನು ಬೇಕು ನಮಗೆ? ಈಗ ಕೊಡುವುದು ಏನು ಅಂತ ಹೇಳಿ ನೀವು ಏನೇನು ಕೇಳ್ತೀರೋ ಅದನ್ನು. ನಿಮಗೆ ಬೇಕಾದ್ದೇನು ಇಲ್ಲ ಅಂತ ಹೇಳ್ತಾ ಬಂದವರಲ್ವ ನೀವು, ಬೇಡ್ತಾ ಬಂದವರಲ್ವ. ಎಲ್ಲಿದ್ದಾನೆ ತೋರಿಸಿ ತೋರಿಸಿ. ನಿನಗೆ ಕೊಡ್ಲಿಕ್ಕೆ ನಿನ್ನ ಹತ್ರ ಏನುಂಟು? ಅದು ಬೇಡಿದ್ದಲ್ಲ,
ಬೇಡಿದ್ದಲ್ಲ ಅದು ಬೇಡಿದ್ದಲ್ಲ, ಅದ್ರಿಗೆ ಅಪ್ಪಣೆ ಮಾಡಿದ್ದು. ಅಪ್ಪಣೆ ಮಾಡಿದ್ದ ನನಗೆ ಕೇಳಲಿಲ್ಲವಲ್ಲ. ನೀವೀಗ ಬೇಡಿದ್ರೆ ಏನಾದ್ರೂ ಕೊಡುವ ಅಂತ. ಯಾರು ಬೇಡುವುದು? ನೀವು. ನಾವು ಗೆದ್ದವರು, ನಾವು ಬೇಡುವವರಲ್ಲ. ಗೆದ್ದವರು ಕೆಲವೊಮ್ಮೆ ಬೇಡಬೇಕಾಗ್ತದೆ. ನಾವು ಗೆದ್ದವರು ಹೋರಾಟದಲ್ಲಿ ಹೌದು. ಬೇಡುವುದು ನಿಮಗೆ ಬದುಕಿಗೆ ಬೇಕಾಗ್ತದೆ. ಆದ್ರಿಂದ ಬೇಡಿ. ನಾವು ಹೀಗೆ ಮಾಡುವುದಿಲ್ಲ ಯಾವಾಗ. ಮತ್ತೆ ಕೊಡುವುದು ನಿಮ್ಮದು ಮೇಲೆ ಮೇಲೆ ಕೆಳಗೆ ಬರುದು. ನಾವು ಬೇಡುವವರಲ್ಲ, ಕೊಡುವವರು. ಆಯ್ತಾ? ಅಂತೂ ಹಗುರಾಗುದು ನೀವೇ ಅಲ್ವ? ಅದೇಗೆ ಹಗುರಾಗುದಲ್ಲ ಮೇಲೆ ಹೋಗುದು ಬೇಗನೆ. ನಾನು ಸೋತದ್ರಿಂದ ನಾನು ಹಗುರ, ನನ್ನ ಕೈ ಮೇಲೆ ಅಂತ ನೀನು ಹೇಳಿ. ಭಾರವಾದ್ದನ್ನು ಕೇಳು, ನೀನು ಭಾರವಾದ್ದನ್ನು ಕೇಳು, ನಾವು ಕೊಡ್ತೇವೆ. ಅಲ್ಲ, ಈಗ ಬೇಡುವ ನಾನು ಹೇಗೂ ಭಾರವೇ ಆಗುದಿಲ್ಲ. ನಾವು ಇಬ್ರು ತಿಳಿದ ಹಾಗೆ ಕೊಡುವವನೇ ದೊಡ್ಡವ, ಇದನ್ನು ನಮ್ಮ ತೀರ್ಮಾನ. ನಿನ್ನ ತಿಳುವಳಿಕೆ ನಿನ್ನನ್ನು ರಕ್ಷಿಸಲಿ ಅಂತ ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸ್ತೇನೆ. ಆದ್ದರಿಂದಲೇ ಈಗ ಕೊಡುವವ ದೊಡ್ಡವಾಗಿ ನೀವು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ನಾ ಏನನ್ನು ಕೇಳ್ಬೋದು? ನನಗೆ ಬೇಕಾದ್ದು ಕೇಳ್ತೇನೆ. ನೀವು ಕೊಡಬೇಕಾಗ್ತದೆ. ನನಗೊಂದು ಅಭ್ಯಾಸ ಉಂಟು, ನಾ ಕೇಳುದಿಲ್ಲ. ಕೇಳಿದ್ರೆ ನಾ ಕೇಳಿದ್ದು ಸಿಗಬೇಕು, ಸಿಕ್ಕಲ್ಲಿ ಮಾತ್ರ ಕೇಳು. ಅದಕ್ಕೆ ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಏನಾಗಬೇಕು? ಕೈ ತಟ್ಟಿ ಭಾಷೆ ಕೊಡುದು. ತಟ್ಟು ಅಲ್ಲ, ಹಾಗೆ ತಟ್ಟುದಾದ್ರೆ ತಲೆ ತಟ್ಟುದು. ನಿಮ್ಮ ತಲೆ ನೀವು ಕೈ ತಟ್ಟಿ, ನಿಮ್ಮ ಕೈಯನ್ನು ನೀವು ನೀನು ಹೇಳಿದ್ದೆ ಹೇಗೆ? ಕೈ ತಟ್ಟಿ ಅಲ್ವಾ? ಹೌದು, ಈಗ ತಟ್ಟಿದ್ದೇನೆ. ಹೇಗೆ ಹೇಳಿದ್ದು ಅಂತಲ್ಲ, ನಾನು ಹೇಳಿದ್ದು ಯಾಕೆ. ಯಾಕೆ? ನೀನಾಡಿದ ಮಾತಿನಲ್ಲಿ ನನಗೆ ಭರವಸೆ ಬರಬೇಕು ಅಂತ ಆದ್ರೆ ನನ್ನ ಕೈಯನ್ನು ನಿಮ್ಮ ಕೈಯಿಂದ ತಟ್ಟಿ ಭಾಷೆ ಕೊಡಬೇಕು. ಆ ಮಾತಿಗೊಂದು ಸಾಮರ್ಥ್ಯ ಉಂಟು. ಸತ್ಯಭ್ರಷ್ಟರಾದವರನ್ನು ಆ ಮಾತೇ ಕೊಲ್ಲುತ್ತದೆ, ಮತ್ತೆ ಬೇರೆಯವರು ಕೊಲ್ಲುದು ಬೇಡ. ಆದ್ರಿಂದ ಬದುಕುವ ಬಯಕೆ ಉಂಟು ಅಂತ ಆದ್ರೆ ಮಾತನ್ನು ಸಾಧಿಸಬೇಕು. ನಾವು ಮಾನಸನರು, ನಾವು ಯಾವತ್ತಿದ್ರೂ ಕೂಡ ಹೇಳಿದ್ದನ್ನು ಕೊಡುವವರೇ. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರುವರು ಕೊಡ್ತೇವೆ. ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರನಿವಗೆ ತಕ್ಕುದಾದ ಮಕ್ಕಿಕ್ಕುವೆ ಇದರಿಂದ ತಕ್ಕದು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರನಿವಗೆ. ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಹೋಗುದು ಕೇಳುದು ಮಾಡುದು ಕಳ್ಕೊಳ್ಳುದು. ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವ ಪ್ರಶ್ನೆಯೇ ಇಲ್ಲ. ಇನ್ನೊಂದು ಕೊಡುವುದೇ ನಾವು ಇನ್ನು ಕೊಡ್ಲಿಕ್ಕೆ ಏನಿಲ್ವಲ್ಲ, ಎಲ್ಲ ಮುಗೀತಲ್ಲ. ಅಂತದ್ದು ಮತ್ತೆ ನಾವು ದೊಡ್ಡವರು, ಹೇಗಾದ್ರೂ ನಾವು ಕೊಡ್ತೇವೆ. ಕೊಡ್ಲಿಕ್ಕೆ ನೀನು ಬೇಡು ಇನ್ನು ಯಾರಿಗಾದ್ರೂ ಕೊಡ್ಲಿಕ್ಕೆ ನೀವು ಬೇಡು. ನಾನೇನು ನೀ ಕಲ್ಕೊಡ ಮೇಲೆ ನೀ ಕೊಡುದು. ನಾವೇ ಇದ್ದೇ ನಿನಗೆ ಕೊಡುದು. ಎಂತದ್ದು ಕೊಡುದು? ನಾವು ಇದ್ದೇ ನಿನಗೆ ಕೊಡುದು. ಮಾತಾಡ್ಲಿಕ್ಕೆ ಅವನಿಗೆ ಗೊತ್ತಾಯ್ತು, ಸಿಕ್ಕಿ ಬಿದ್ದಿದ್ದೇವೆ ಅಂತ ಅವನಿಗೆ ಗೊತ್ತಾಯ್ತು. ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದಿರಿ ನೀವು. ನಾವು ಹಾಗೆಲ್ಲ ಸಿಕ್ಕಿ ಬೀಳುದಿಲ್ಲ. ಅಂತದ್ದು ಸಿಕ್ಕಿ ಬೀಳುವುದಿಲ್ಲ. ನಿನ್ನದ್ದು ಸಿಕ್ಕಿದ್ದು ಎಷ್ಟು ಬಿಗುವಾಗುಂಟು ಅಂತ ತೋರಿಸಿಕೊಡ್ಬೇಕಾ? ಬಿಡಿಸಿಕೊಳ್ಳುವುದಕ್ಕಾಗದ ಅಸಹಾಯಕತೆ ಒದ್ದಾಡುವಾಗ ಮಾಡಬೇಕಾ? ನೀವು ಕೊಡುವುದನ್ನು ಕೇಳಿದ್ದನ್ನು ಕೊಡುವವರೇ ಹೌದು ಅಂತಾದರೆ ಭಾಷೆ ಕೊಟ್ಟು ಕೊಡ್ತೇನೆ ಹೇಳಿದ ನನಗೆ ನಿಮ್ಮಿಬ್ಬರ ಪ್ರಾಣವನ್ನು ತೆಗೀರಿ. ಪ್ರಾಣವ ಕೇಳಿದ ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರಬೆನ್ನುತ್ತಲೇ ಸಾನುರಾಗದಲ್ಲಿ ಮನದಿರಬೆನ್ನುತ್ತಲೇ ತಾನೊಳಗಂತ ಮಾತ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದು ಅಯ್ಯಯ್ಯೋ, ಏನು ಮಾಡಲಿ ಅಣ್ಣ? ಈತ ಮೋಸದಿಂದ ನಮ್ಮ ಪ್ರಾಣವನ್ನೇ ಕೇಳಿದ್ದಾನೆ. ನಮ್ಮನ್ನ ಪ್ರಾಣ ಕೊಡಬೇಕಾಗಿದೆ, ಮಾತು ಕೊಟ್ಟಿದ್ದೇವೆ. ಏನು ಮಾಡೋಣ ಅಣ್ಣ, ಏನು ಮಾಡೋಣ? ನೀನು ಹೇಳುವುದು ಯಾಕೆ? ಮತ್ತೆ ಪ್ರಾಣ ಹೋಗ್ತದಲ್ವಾ? ಪ್ರಾಣ ಹೌದು, ನಮ್ಮದ್ದು. ಮಾತಾಡುದಲ್ಲ, ಮಾತಾಡಿ ಮುಗಿಸಿಕೊಳ್ಳಿ. ಇನ್ನು ಮಾತಾಡುವುದಕ್ಕಿಲ್ಲ, ಮುಗೀತು. ಈ ಸಲ ಹೋಯ್ತೆ. ಕೊಡಿ ಈಗ ಗಟ್ಟಿಯಾಗುತ್ತೇವೆ.
ಹೌದೇನೋ? ಎಂತದ್ದು? ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ. ಪ್ರಾಣ ಬೇಕು ಅಂತ ಕೇಳಿದ್ರು. ಈ ಸಿಂಧುವಿನ ಜಲವು ನಮ್ಮ ದೇಹಕ್ಕೆ ಒಂದು ಬಿಂದು ಸೋಂಕದ ರೀತಿಯಲ್ಲಿ ನಮ್ಮಿರುವರ ಪ್ರಾಣವನ್ನು ಪಡಕು. ಅರೆಯಾರೆನ್ನಯನೇನೆ ಮರುಳರೆಂದೆನು ತಲೆ ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯನು ವಿಶ್ವರೂಪ ದುಡಿಸುತ್ತಲೇ ನೆರೆನುತಿಸಿದರ ಹರಿಯನು. ಬುದ್ಧಿಯನ್ನು ವಿನಿಯೋಗಿಸಿ ಜಲಸೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡುವುದಕ್ಕಾಗುವುದಿದ್ರೆ ಮಾಡಿಕೋ ಅಂತ ಆಡಿದ್ರಿ. ನನಗದು ಆಗುವುದಿಲ್ಲ ಅಂತ ನಿಮ್ಮ ತರ್ಕದ ಮಿತಿಯ ಯೋಚನೆ. ನೀವೇನು ಅಂತಲೂ ನಿಮಗೆ ಗೊತ್ತಾಗದ್ರಿಂದ ಹೀಗೆ ಕೇಳಿದ್ದೀರಿ, ನಾನೇನು ಅಂತಲೂ ನಿಮ್ಮ ಅರಿವಿಗೆ ಬಾರದ್ದರಿಂದ ಹೀಗೆ ಕೇಳಿದ್ದೀರಿ. ನಾನು ನೀವು ಯಾರು ಏನು ಎಷ್ಟು ಅಂತ ಗೊತ್ತಾಗುವುದಕ್ಕೆ ಈ ಚಕ್ಷುಗಳಿಂದ ಕಾಣಲಾರಿರಿ. ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ, ನೋಡಿಕೊಳ್ಳಿ ನೋಡಿಕೊಳ್ಳಿ. ನಾರಾಯಣ ನೀರಜದಳ ನಯನ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಶ್ರೀರಾಣವ ಜಯನ ನಾರಾಯಣ ನೀರಜದಯ ನಾರಾಯಣ ರಕ್ಷಿಸು ಜಯ ಜಯ, ಕಾಪಾಡು ಕಾಪಾಡು ತಂದೆಯೇ, ರಕ್ಷಿಸು ರಕ್ಷಿಸು. ಶಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸಿರುಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕೌಸ್ತವಂ ನಮಾಮಿ ವಿಷ್ಣು ಶಿರಸ ಚತುರ್ಭುಜಂ ಕ್ಷೀರಾರ್ಣವ ಶಯನ ನಾರಾಯಣ. ಓ ನೀರಜದಳ ನಯನ ಸ್ವಾಮಿ, ನೀನು ಯಾರು ನಾವು ಯಾರು ಎನ್ನುವುದನ್ನು ತಿಳಿಯದೆ ಅಸಮರ್ಥರಾಗಿದ್ದೆವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ಮುಳುಗಿದ್ದೆವು. ನಿನ್ನದಾದಂತಹ ಜ್ಞಾನಾಮೃತದಿಂದ ನಾವು ಯಾರು ಎನ್ನುವುದು ಅರ್ಥವಾಯಿತು. ಆದ್ದರಿಂದ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ಉದ್ಧರಿಸು ಪ್ರಭುವೇ, ಉದ್ಧರಿಸು. ಮಧುಕೈಟಭರೇ, ಮೆಚ್ಚಿದೆ ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಗೆ ನಾನು ಹೆಚ್ಚು ಮಾತುಗಳಿಲ್ಲದೇನು ಉಚ್ಚರಿಸಲು ಮನದಿಚ್ಛೆಯೆನುವುದ ನಿಶ್ಚಯವಾಗಿ ಕೊಡುವೆನು. ಮೆಚ್ಚಿದೆ ಅರಿವಿಲ್ಲದ ಕಾಲದಲ್ಲಿ ಅಜ್ಞಾನದಿಂದಲೇ ನೀವು ಆಡಬಾರದನ್ನು ಆಡಿದರು. ಸುಜ್ಞಾನ ಮೊಳೆತು ದಿವ್ಯ ದೃಷ್ಟಿ ಲಭ್ಯವಾದ ಕಾಲದಲ್ಲಿ ಪಿತೃಸ್ಥಾನೀಯನಾದ ನನ್ನನ್ನು ಗುರುತಿಸಿ ನನ್ನ ಕರ್ಣದ ಕಿಲ್ಬಿಷವೇ ಹೊರಗಡಲ್ಪಟ್ಟು ಸೃಷ್ಟರಾದಂತಹ ನಿಮ್ಮನ್ನು ನೀವು ಪುತ್ರರೆಂದು ತಿಳಿದು ಉದ್ಧಾರದ ಹಾದಿಯಲ್ಲಿ ಹೋಗುವ ಯೋಚನೆಯಿಂದಲೇ ಶರಣು ಬಂದಿದ್ದೀರಿ. ಅಂತಃಕರಣ ಶುದ್ಧವಾಗಿ ಕೇಳಿದ್ದನ್ನು ಕೊಟ್ಟುವುದು ನನಗೆ ಶೀಲ ಸ್ವಭಾವ. ಕೇಳಿ ಮಕ್ಕಳೇ, ಏನು ಬೇಕು ಅಂತ ಈಗ ಕೇಳ್ತೀರೋ ಹಾಗೆ ಪೂರೈಸ್ತೇನೆ. ಏನಾಗುತ್ತೆ? ಓ ತಂದೆಯೇ, ನೀವೇ ನಮ್ಮನ್ನು ಮಕ್ಕಳೆಂಬುದಾಗಿ ಒಪ್ಪಿಕೊಂಡಿದ್ದೀರಿ. ಈಗಿಂದೀಗ ನಾವು ಹುಟ್ಟಿಕೊಂಡವರು. ಆದ್ರೆ ಮಧುಕೈಟವರಾದಂತಹ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಈ ಆಸೆ ನಮಗಿಬ್ಬರಿಗೂ ಉಂಟು. ನೀವು ಇರುವ ತನಕ ಮಧುಕೈಟವರಾದ ನಮ್ಮ ಹೆಸರು ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸಿದ್ದೇನೆ. ನಿಮ್ಮಿಂದಲಾಗಿ ಮುಂದೊಂದು ನಾಮರೂಪಾತ್ಮಕವಾದಂತಹ ಪ್ರಪಂಚವು ಸೃಷ್ಟಿಯಾಗುತ್ತದೆ ಎನ್ನುವುದು ನಮಗೆ ಗೋಚರವಾಯಿತು. ಆದರೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು ನಿನ್ನ ಮಕ್ಕಳಾದ್ದರಿಂದ. ಸೂರ್ಯ ಚಂದ್ರರು, ಆ ಸೂರ್ಯ ಚಂದ್ರರಿಗೂ ಒಂದು ಕೊನೆ ಇದೆ. ನೀನು ಸ್ವಾಮಿ, ನೀನು ಇರುವಲ್ಲಿಯ ತನಕ ಉಳಿಯುವಂತೆ ಮಾಡಿಸುವ. ಮಧುಕೈಟಭರೇ, ದೇವಾ, ಮುಂದೆ ಸೃಷ್ಟಿಯಾಗುವ ಪ್ರಪಂಚದಲ್ಲಿ ಜೀವರುಗಳೆಲ್ಲ ಕರ್ಮವೆಂಬ ಕಲ್ಮಶದಿಂದಲೇ ಹುಟ್ಟು ಪಡೆಯುವುದು.
ತಿಳಿಯವಿಲ್ಲದ ಕಾಲದಲ್ಲಿ ಅಜ್ಞಾನದಿಂದಲೇ ತಿರುಗಾಡ್ತಾ ಮಾಡಬಾರದನ್ನು ಮಾಡುವುದು. ಸುಜ್ಞಾನ ಮೊಳಿತ ಕಾಲದಲ್ಲಿ ಭಗವಂತನಿಗೆ ಶರಣು ಹೊಂದಿ ಆಚಂದ್ರಾರ್ಕವಾಗಿ ಕೀರ್ತಿಕಾರಕವಾದಂತಹ ಸಾಧನೆಯನ್ನು ಮಾಡಬೇಕೆಂಬುದನ್ನು ಪ್ರಥಮ ಸೃಷ್ಟಿಯಾದ ಮಧುಕೈಟಬರು ನೀವು ತೋರಿಕೊಟ್ಟಿದ್ದೀರಿ. ಶಾಶ್ವತವಾದ ಕೀರ್ತಿ ಶಾಶ್ವತನಾದ ನನ್ನಿಂದಲೇ ಲಭ್ಯ ಎಂಬುದರಿಂದ ನನ್ನಲ್ಲೇ ಯಾಚಿಸ್ತಾ ಇದ್ದೀನಿ. ಮಾಡೋಣ. ಈಗ ನೀವು ಕೀರ್ತಿ ಮಾತ್ರ ಉಳಿದರೆ ಸಾಕು, ಕಾಯ ಬೇಡ ಎಂಬ ನೆಲೆಗೆ ಬಂದು ತಲುಪಿದ್ದೀರಿ. ನೀವಾಡಿದ ಮಾತಿನಂತೆ ನಿಮ್ಮ ಮಾತನ್ನು ಸುಳ್ಳಾಗುವುದಕ್ಕೆ ಬಿಡದೆ ಜಲಶೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡ್ತೇನೆ. ನಿಮ್ಮ ಮೇಧಸ್ಸನ್ನು ನಿಮ್ಮ ಶರೀರದಿಂದ ಬೇರ್ಪಡಿಸ್ತೇನೆ. ಈ ಜಲಕ್ಕೆ ಅದನ್ನು ಸಮ್ಮಿಶ್ರಿತವಾಗಿಸಿಕೊಂಡು ಇದೋ ನನ್ನ ನಾಭಿ ಕಮಲನಾಳದಲ್ಲಿ ಹುದುಗಿದ ವಿಧಾತನ ಸೃಷ್ಟಿ ಪ್ರಪಂಚ ಏನುಂಟು, ಬ್ರಹ್ಮಾಂಡ ಏನುಂಟು, ಅದರ ಸೃಷ್ಟಿಗೆ ಕಾರಣನಾಗುತ್ತೇನೆ. ನಿಮ್ಮ ಮೇಧಸ್ಸು ಸಮ್ಮಿಶ್ರಿತವಾಗಿ ಸೃಷ್ಟಿಯಾದಂತಹ ಆ ಭೂಭಾಗಕ್ಕೆ ಮೇದಿನಿ ಎಂಬುದು ಮುಂದೆ ನಾಮಕರಣವಾಗುತ್ತದೆ. ನಾನು ಸೃಷ್ಟಿಯಾಗುವುದಕ್ಕೂ ಬ್ರಹ್ಮನ ಸೃಷ್ಟಿಗೂ ನನ್ನೊಳಗಿದ್ದ ಹರಣ ಸೃಷ್ಟಿಗೂ ಕಾರಣಳಾದ ಆದಿಮಾಯಾ ಸ್ವರೂಪಿಣಿಯಾದ ಶಕ್ತಿ ದೇವತೆ ಅವಳ ಲೀಲಾ ವಿನೋದಕ್ಕಾಗಿಯೇ ಇರುವುದು ಈ ಭೂತಲ, ಅವಳ ಮಹಾತ್ಮ್ಯ ಪ್ರಕಟಣಕ್ಕಾಗಿ. ಅದಕ್ಕಾಗಿ ಬೇಕಾದಂತಹ ವೇದಿಕೆಯಾಗಿ ಮೇದಿನಿ ನಿರ್ಮಾಣವನ್ನು ನಿಮ್ಮ ಮೂಲಕವೇ ನಾನು ಮಾಡಿ ತನ್ಮೂಲಕ ನಿಮ್ಮ ಕೀರ್ತಿ ಶಾಶ್ವತವಾಗಿ ಶ್ರೇಷ್ಠವಾದ ವಿಧಾನದಿಂದ ಉಳಿಯುವಂತೆ ಮಾಡ್ತೇನೆ. ಅದಕ್ಕೆ ಪೂರ್ವದಲ್ಲಿ ಒಪ್ಪಿಸಿಕೊಂಡ ಪ್ರಾಣವನ್ನು ಸ್ವೀಕರಿಸುವುದಕ್ಕಾಗಿ ಕಾಯವನ್ನು ಕುಗ್ಗಿಸಿ ಇದು ನನ್ನ ಗಂಗೆಯನ್ನು ಹಿಗ್ಗಿಸಿದ್ದೇನೆ. ಬನ್ನಿ ಮಕ್ಕಳೇ, ಅಭಿಮಾನಿ ಬಂಧುಗಳಲ್ಲಿ ವಿಜ್ಞಾಪನೆ. ಪ್ರತಿ ವರ್ಷದಂತೆ ಕಾರ್ಯಕ್ರಮದ ಸಂಯೋಜಕರು ತಮಗಿಷ್ಟವಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ತಮಗಿಷ್ಟವಾದ ಪದಾರ್ಥಗಳೊಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ನಿಧಾನಗತಿಯಲ್ಲಿ ಹಾಲಿನ ಹಿಂದೆ ಹೋಗಿ ಊಟ ಮಾಡಿಕೊಂಡು ಶಾಂತ ರೀತಿಯಿಂದ ಕಾಪಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಕತೆಗೆ ತೊಂದರೆ ಆಗದಾಗೆ, ಇದರಲ್ಲಿರುವಂತಹ ಪಾತ್ರಗಳಿಗೆ ತೊಂದರೆ ಆಗದಾಗೆ ನಿಧಾನಗತಿಯಲ್ಲಿ ಹೋಗಿ ಊಟವನ್ನು ಮಾಡಿ ಮತ್ತು ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಾವುದೇ ಗೊಂದಲಗಳಿಲ್ಲದೆ ನಿಧಾನಗತಿಯಲ್ಲಿ ಸಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಕ್ಷಗಾನ ಕಥೆಯನ್ನು ಮುಂದುವರಿಸ್ತಾ ಇದ್ದೇವೆ. ಯಕ್ಷಗಾನ ಗೆಲ್ಗೆ.